ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾ ವಿರಾಜಿತಂ ಬ್ರಹ್ಮಾದ್ಯೈ ವಿನುತಂ ವಂದೇ ಕುಲದೇವಂ ರಮಾಪತಿಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ವಿದ್ಯಾಗುರುಗಳಾದಂತಹ ಶ್ರೀ ಸುಬುಧೇಂದ್ರ ತೀರ್ಥರ ಚರಣಾರವಿಂದಗಳಲ್ಲಿ ನನ್ನ ಅನಂತಾನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕೊನೆಯ ದಿನದ ಉಪನ್ಯಾಸದಲ್ಲಿ ಮತ್ತಷ್ಟು ಭಾಗವತದ ಸಂದೇಶವನ್ನು ನಾವು ಕೇಳೋಣ ಅಂತ ಹೇಳ್ತಾ ಭಾಗವತವನ್ನ ಪ್ರಾರಂಭ ಮಾಡೋಣ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಮಾತ್ರೇಣ ನಿಖಿಲ ಕಲಿಕೃತ ಕಲ್ಮಶಾಪನೋದನ ಪುಡಿತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ನಿನ್ನೆವರೆಗೂ ನಾವು ಅನೇಕ ಸಂದೇಶಗಳನ್ನು ತಿಳ್ಕೊಂಡ್ವಿ. ಅದರಲ್ಲಿ ಒಂದಾದದ್ದು ಭಕ್ತಿಯೇನೇ ಮುಕ್ತಿಗೆ ಸೋಪಾನ ಎನ್ನುವಂತಹ ವಿಚಾರವನ್ನ ನಾವು ನಿನ್ನೆ ತಿಳಿದುಕೊಂಡ್ವಿ. ಅಂತಹ ಭಕ್ತಿ ಬರಬೇಕು ಅಂತಂದ್ರೆ ಅದಕ್ಕೂ ಒಂದು ಸೋಪಾನ ಇದೆ, ಮೆಟ್ಲು. ಯಾವುದು ಅಂತಂದ್ರೆ ಅದೇ ಜ್ಞಾನ. ಸರಿಯಾದ ಜ್ಞಾನವನ್ನು ನಾವು ಪಡ್ಕೊಂಡ್ರೇನೆ ಆ ಜ್ಞಾನದಿಂದ ನಮಗೆ ಭಗವಂತನಲ್ಲಿ ಭಕ್ತಿ ಬರ್ತದೆ. ಭಗವಂತನಲ್ಲಿ ಯಾವಾಗ ಭಕ್ತಿ ಬರ್ತದೋ ಆವಾಗ ಆ ಭಗವಂತನ ಅನುಗ್ರಹ ಅನ್ನೋದು ನಮಗೆ ಆಗ್ತದೆ ಅಂತ ಈ ಭಾಗವತ ಅನ್ನೋದು ನಮಗೆ ತಿಳಿಸ್ತಾ ಇದೆ. ಭಗವಂತನ ಜ್ಞಾನವನ್ನ ನಾವು ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಾವು ನಿನ್ನೆ ತಿಳ್ಕೊಂಡ್ವಿ. ಕೇವಲ ವೇದವನ್ನ ಓದಿದ್ರೆ, ಉಪನಿಷತ್ತನ್ನ ಓದಿದ್ರೆ ನಮಗೆ ಅದರ ಸರಿಯಾದ ಸಾರ ತಿಳಿಯೋದಿಲ್ಲ. ಹಾಗಾಗಿ ಸರಿಯಾದ ವೇದ ಉಪನಿಷತ್ತುಗಳ ಸಾರ ತಿಳಿಬೇಕು ಅಂತಂದ್ರೆ ವೇದಾಂತ ಅಧ್ಯಯನವನ್ನ ಮಾಡಬೇಕು, ಶಾಸ್ತ್ರಾಧ್ಯಯನವನ್ನ ಮಾಡಬೇಕು. ಅದರ ಜೊತೆಗೆ ಮಹಾಭಾರತ, ರಾಮಾಯಣ ಇತಿಹಾಸಗಳನ್ನ ಅಧ್ಯಯನ ಮಾಡಬೇಕು, ಪುರಾಣಾದಿಗಳನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತ ನಾವು ತಿಳಿದ್ವಿ. ಇನ್ನು ಭಗವಂತನ ಒಂದು ಧ್ಯಾನಾದಿಗಳನ್ನು ನಾವು ಹೇಗೆ ಮಾಡಬೇಕು ಅಂತ ಪ್ರಹ್ಲಾದರಾಜರು ಒಂದು ತುಂಬಾ ಸುಂದರವಾದಂತಹ ಚಿತ್ರಣವನ್ನು ನಮಗೆ ಕೊಡ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯರ್ಥ ತನ್ಮನ್ನೇಧೀತಮುತ್ತಮಂ. ಪ್ರಹ್ಲಾದರಾಜರಿಗೆ ಹಿರಣ್ಯಕಶ್ಯಪ ಕೇಳಿದ, ನೀನು ಗುರುಕುಲದಲ್ಲಿ ಏನು ಓದಿದಿ ಅಂತಂದಾಗ ಆ ಪ್ರಹ್ಲಾದರಾಜರು ಗುರುಕುಲದಲ್ಲಿ ಓದಿದ್ದನ್ನು ಅವ್ರು ಹೇಳೋದಿಲ್ಲ. ಹೊರತಾಗಿ ಗರ್ಭದಲ್ಲಿ ಅವರು ಇರಬೇಕಾದ್ರೆ ನಾರದರು ಅವರಿಗೆ ಏನನ್ನ ಉಪದೇಶ ಮಾಡಿದ್ರು, ನಾರದರ ಹತ್ತಿರ ಅವ್ರು ಏನನ್ನ ಕಲ್ತಿದ್ರು ಆ ವಿಷಯವನ್ನ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಏನನ್ನ ಕಲ್ತಿದ್ದೇನೆ ನಾನು ಅಂತಂದ್ರೆ ವಿಷ್ಣೋಹೋ ಶ್ರವಣಂ ಅಂದ್ರೆ ವಿಷ್ಣುವಿನ ಕಥಾ ಶ್ರವಣವನ್ನ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಕೀರ್ತನಂ ನಾಮ ಸಂಕೀರ್ತನೆಯನ್ನ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಸ್ಮರಣಂ ಭಗವಂತನನ್ನ ಸದಾಕಾಲ ನಾವು ಸ್ಮರಣೆ ಮಾಡಬೇಕು ಅನ್ನೋದನ್ನ ನಾನು ಕಲ್ತಿದ್ದೇನೆ. ಅದೇ ರೀತಿಯಾಗಿ ಪಾದ ಸೇವನಂ ಭಗವಂತನ ಪಾದ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ನಾನು ಕಲ್ತಿದ್ದೇನೆ. ಅರ್ಚನಂ ಭಗವಂತನ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಭಗವಂತನ ವಂದನಂ ಭಗವಂತನಿಗೆ ನಮಸ್ಕಾರವನ್ನ ಮಾಡಬೇಕು ಅನ್ನೋದನ್ನ ನಾನು ಕಲ್ತಿದ್ದೇನೆ. ದಾಸೋಹಂ ಎನ್ನುವಂತಹ ಭಾವನೆಯಿಂದ ಭಗವಂತನಿಗೆ ದಾಸನಾಗಿ ನಾನು ಅವನ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಅದೇ ರೀತಿಯಾಗಿ ಸಖ್ಯಂ ಭಗವಂತನಲ್ಲಿ ಅಂದ್ರೆ ಯಾವ ರೀತಿಯಾಗಿ ಅರ್ಜುನ ಕೃಷ್ಣನಲ್ಲಿ ಸಖ್ಯ ಇತ್ತೋ ಅರ್ಜುನನಿಗೆ ಕೃಷ್ಣನಲ್ಲಿ ಆ ರೀತಿಯಾದಂತಹ ಒಂದು ಸಖ್ಯ ಅನ್ನೋದು ನಮಗೂ ಭಗವಂತನಲ್ಲಿ ಆಗಬೇಕು. ಇಂತಹದ್ದನ್ನು ನಾನು ಕಲ್ತಿದ್ದೇನೆ.
ಇನ್ನು ಆತ್ಮನಿವೇದನಂ, ಆತ್ಮ ಸಮರ್ಪಣೆಯನ್ನ ಮಾಡೋದನ್ನ ನಾನು ಕಲ್ತಿದ್ದೇನೆ. ಇಷ್ಟು ವಿಚಾರಗಳನ್ನ ನಾನು ನನ್ನ ಗುರುಕುಲ ಅಧ್ಯಯನದಲ್ಲಿ ನಾನು ಕಲ್ತಿದ್ದೇನೆ ಅಂತ ತಿಳಿಸ್ತಾರೆ. ನಾವು ಕೂಡ ಇದರಿಂದ ತಿಳ್ಕೊಳ್ಬೇಕಾದದ್ದೇನು ಅಂತಂದ್ರೆ, ಏನೋ ಭಗವಂತ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ, ಬ್ರಾಹ್ಮಣರಾಗಿದ್ದೇವೆ, ಹಾಗಾಗಿ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆಯಿಂದ ನಾವು ಕರ್ಮಾನುಷ್ಠಾನಗಳನ್ನೆಲ್ಲವನ್ನು ಕೂಡ ಮಾಡಬಾರದು. ಹೊರತಾಗಿ ಈ ರೀತಿಯಾಗಿ ಭಗವಂತನಲ್ಲಿ ಅಪಾರವಾದ ಭಕ್ತಿಯನ್ನ ಇಟ್ಟುಕೊಂಡು ಶ್ರವಣ, ಕೀರ್ತನ, ಸ್ಮರಣ, ಈ ನವವಿಧವಾದಂತಹ ಏನು ಭಕುತಿ ಇದೆಯಲ್ಲ, ಈ ಭಕುತಿಯನ್ನ ನಾವು ಭಗವಂತನಲ್ಲಿ ಮಾಡಿದ್ರೇನೆ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ ಅನ್ನುವಂತಹ ಮಾತನ್ನ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಭಗವಂತನಲ್ಲಿ ಭಕ್ತಿಯನ್ನ ಮಾಡದೇ ಹೋದ್ರೆ ಅಂತಹ ಮನುಷ್ಯ ಎಂತಹವನು ಅನ್ನೋದನ್ನು ಕೂಡ ಪ್ರಹ್ಲಾದರಾಜರು ತಿಳಿಸ್ತಾ ಇದ್ದಾರೆ. ವಿಪ್ರಾದ್ ದ್ವಿಷಡ್ಗುಣಯುತ ದರವಿಂದನಾಭಪಾದಾರವಿಂದ ವಿಮುಖಾತ್ ಸ್ವಪದಂ ವರಿಷ್ಠಂ ಮನ್ನೇತದರ್ಪಿತ ಮನೋ ವಚನಾತ್ಮಗೇಹೇ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಅಂದ್ರೆ ಭಗವಂತನ ಮೇಲೆ ಭಕ್ತಿಯನ್ನ ಮಾಡದೇ ಇರತಕ್ಕಂತಹ ಬ್ರಾಹ್ಮಣ ಎಷ್ಟು ವಿದ್ವಾಂಸನಾದ್ರೂ ಕೂಡ ಅವನು ಯಾವುದಕ್ಕೂ ಕೂಡ ಗ್ರಾಹ್ಯನಾಗೋದಿಲ್ಲ. ಇನ್ನು ಅಷ್ಟೇ ಅಲ್ಲದಲೇನೆ ಆಚಾರವಂತನಾಗಿರ್ತಾನೆ ತುಂಬಾ, ಆದ್ರೆ ಭಗವಂತನ ಮೇಲೆ ಭಕ್ತಿ ಇರೋದಿಲ್ಲ ಅವನಿಗೆ. ಕರ್ಮಾನುಷ್ಠಾನಗಳನ್ನ ಮಾಡ್ತಾ ಇರ್ತಾನೆ, ಆದ್ರೆ ಯಾವ ಕರ್ಮಾನುಷ್ಠಾನವನ್ನ ಮಾಡಬೇಕೋ ಅವುಗಳನ್ನ ಮಾಡ್ಲಾರ್ದಂಗೆನೆ ಬರೇ ಕಾಮ್ಯ ಕರ್ಮವನ್ನ ಮಾಡ್ತಾ ಇರ್ತಾನೆ. ಅಂತಹ ಬ್ರಾಹ್ಮಣ ಅವನು ಎಷ್ಟು ನೀಚನಾಗ್ತಾನೆ ಅಂತಂದ್ರೆ, ಭಗವಂತನ ಮೇಲೆ ಭಕ್ತಿಯನ್ನ ಮಾಡಿದಂತಹ ಒಬ್ಬ ಚಾಂಡಾಲನೂ ಕೂಡ ಅವನ ಮುಂದೆ ಪರಮ ಪವಿತ್ರನಾಗಿ ಉತ್ತಮ ಭಗವದ್ಭಕ್ತ ಅಂತ ಅನಿಸ್ಕೊಳ್ತಾನೆ. ಒಂದು ಬಾರಿ ಭಗವಂತನ ಮೇಲೆ ಭಕ್ತಿಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಭಗವಂತನ ಪಾದಾರವಿಂದಕ್ಕೆ ನಾವು ಶಿರವಾಗಿ ನಮಸ್ಕಾರ ಮಾಡಿದ್ರೆ ಸ್ವಪಜನೂ ಕೂಡ ಅವನು ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತಾನೆ ಇಂತಹ ಪಂಡಿತನ ಮುಂದೆ. ಹಾಗಾಗಿ ಪ್ರಹ್ಲಾದರಾಜರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದರಿಂದ ಜನ್ಮವನ್ನ ಕೊಟ್ಟ ಮೇಲೆ ಭಗವಂತ ಆ ಜನ್ಮದ ಸಾರ್ಥಕತೆ ಯಾವಾಗ ನಮಗೆ ಸಿಗತ್ತೆ ಅಂತಂದ್ರೆ, ಭಗವಂತನ ಒಂದು ಸೇವೆಯನ್ನ ಮಾಡಿದ್ರೆ, ಭಗವಂತನ ಅರ್ಚನೆಯನ್ನ ಮಾಡಿದ್ರೆ, ಭಗವಂತನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಆವಾಗ ಅದರ ಒಂದು ಸಾರ್ಥಕತೆ ಅನ್ನೋದು ನಮಗೆ ಬರ್ತದೆ, ಜೀವನದ ಸಾರ್ಥಕತೆ. ಇಲ್ಲ ಅಂತಾದ್ರೆ ಆವಾಗ ಆ ಜನ್ಮವನ್ನ ಪಡೆದು ಕೂಡ ಅದು ವ್ಯರ್ಥ ಅಂತ ಆಗಬೇಕಾಗ್ತದೆ. ನಾವು ನಿನ್ನೆ ಅಜಾಮಿಲನ ಕಥೆಯಲ್ಲಿ ಹೇಳಬೇಕಾದ್ರೆ ಒಂದು ವಿಚಾರವನ್ನ ನಾವು ಕೇಳಿದ್ವಿ. ಯಮದೂತರು ಹೋಗಿ ಯಮಧರ್ಮರಾಜನಿಗೆ ಕೇಳ್ತಾರೆ, ಸ್ವಾಮಿ ಅಜಾಮಿಳನನ್ನ ವಿಷ್ಣು ದೂತರು ಕರ್ಕೊಂಡು ಹೋದ್ರು, ನಮಗೆ ಕರ್ಕೊಂಡು ಬರೋದಕ್ಕೆ ಬಿಡ್ಲಿಲ್ಲ, ಅವನು ಪಾಪ ಮಾಡಿದ್ದ, ಅನೇಕ ಪಾಪಗಳನ್ನ ಮಾಡಿದ್ದ, ಮಾಡಬಾರ್ದೆಲ್ಲ ಪಾಪಗಳನ್ನು ಮಾಡಿದ್ದ, ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಪಾಪ ಮಾಡಿದ್ರು ಕೂಡ ಕೊನೆಯ ಕಾಲದಲ್ಲಿ ಏನೋ ನಾರಾಯಣ ಅಂತಂದ ತಕ್ಷಣ ವಿಷ್ಣು ದೂತರು ಬಂದು ಅವನನ್ನ ಕರ್ಕೊಂಡು ಹೋಗ್ಬಿಟ್ರು. ಏನ್ ಸ್ವಾಮಿ ಇದು ಆಶ್ಚರ್ಯ ಅಂತ ಕೇಳಿದ್ರೆ, ಅದಕ್ಕೆ ಯಮ ಧರ್ಮರಾಜ ಹೇಳ್ತಾ ಇದ್ದಾನೆ, ನೀವು ಎಂಥವರನ್ನ ಕರ್ಕೊಂಡು ಬರಬೇಕು, ಎಂಥವರನ್ನ ಕರ್ಕೊಂಡು ಬರಬಾರದು ಅನ್ನುವಂತಹ ಒಂದು ವಿಭಾಗ ಇದೆ. ಯಾರನ್ನ ನೀವು ಕರ್ಕೊಂಡು ಬರಬೇಕು ಅಂತಂದ್ರೆ, ಜಿಹ್ವಾನ ಭಕ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾನಯದ್ವಮಸತೋತ ವಿಷ್ಣು ಕೃತ್ಯಾನ್ ಅಂತ. ಅಂದ್ರೆ ಜನ್ಮವನ್ನ ಪಡೆದ ಮೇಲೆ ಜನ್ಮದಲ್ಲಿ ಒಂದು ಬಾರಿಯೂ ಕೂಡ ಯಾರು ತಮ್ಮ ನಾಲಿಗೆಯಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡೋದಿಲ್ಲವೋ, ತಮಗೆ ಜನ್ಮವನ್ನ ನೀಡಿದ್ದು, ಇಂತಹ ಸುಂದರವಾದ ಶರೀರವನ್ನ ಕೊಟ್ಟಿದ್ದು, ಎಲ್ಲವನ್ನ ಮಾಡಿದ್ದು ಭಗವಂತ ಎನ್ನುವಂತಹ ಕೃತಕೃತ್ಯತೆ ಯಾರಿಗೆ ಇರೋದಿಲ್ಲವೋ ಅಂತಹವರನ್ನ, ಭಗವಂತನಿಗೆ ಯಾರು ನಮಸ್ಕಾರವನ್ನ ಮಾಡಿರೋದಿಲ್ಲವೋ, ಒಂದು ಬಾರಿಯೂ ಭಗವಂತನನ್ನ ಮನಸಾರ ಯಾರು ಸ್ಮರಣೆ ಮಾಡೋದಿಲ್ಲವೋ, ಭಗವಂತನ ಪಾದಗಳಿಗೆ ಯಾರು ನಮಸ್ಕಾರ ಮಾಡೋದಿಲ್ಲವೋ ಅಂತಹ ಯಾವ ದುಷ್ಟರಿದ್ದಾರಲ್ಲ ಅಂತಹ ದುಷ್ಟರನ್ನ ನೀವು ಕರ್ಕೊಂಡು ಬರಬೇಕು. ಮತ್ತೆ ಯಾರನ್ನ ಕರ್ಕೊಂಡು ಬರಬಾರದು ಅಂತಂದ್ರೆ, ನಾವು ನಿನ್ನೆ ಕೇಳಿದ್ವಿ ಎಂತವರನ್ನ ಕರ್ಕೊಂಡು ಬರಬಾರದು ಅಂತಂದ್ರೆ, ಯಾರು ತಮ್ಮ ಜೀವನದಲ್ಲಿ ಒಂದು ಬಾರಿ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ ಅಂತವರನ್ನ ಕರ್ಕೊಂಡು ಬರಬಾರದು ಅನ್ನುವಂತಹ ವಿಷಯವನ್ನ ತಿಳಿಸಿ, ಆ ನಾಮಸ್ಮರಣೆಗೆ ಇರ್ತಕ್ಕಂತಹ ಮಹತ್ವ ಎಂತಹದ್ದು ಅಂತಂದ್ರೆ, ತಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಲಂ ಮಂಸಹಾಂ ಮಹಾಪಿತಾಮಪಿ ಕೌರವ್ಯ ವಿದ್ಯೇಕಾಂತ ವಿನಿಷ್ಕೃತಂ ಅಂತ.
ಅಂದ್ರೆ ನಾವು ಮಾಡಬಾರದಂತಹ ಮಹಾಪಾತಕಗಳು, ಬ್ರಹ್ಮಹತ್ಯ, ಗೋಹತ್ಯ ಇತ್ಯಾದಿ ಅನೇಕ ಮಹಾಪಾತಕಗಳನ್ನ ಮಾಡಿದ್ರೂ ಕೂಡ ಭಕ್ತಿಯಿಂದ ಒಂದು ಬಾರಿ ನಾವು ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡಿದ್ರೆ ಆ ಮಾಡಿದ ಎಲ್ಲ ಪಾತಕಗಳನ್ನು ಕೂಡ ಭಗವಂತ ನಿವಾರಣೆ ಮಾಡಿಬಿಟ್ಟು ಉತ್ತಮ ಲೋಕವನ್ನ ಕೊಡ್ತಾನೆ. ಇದನ್ನೇ ದಾಸರು ಕೂಡ ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಶ್ರೀ ಕೃಷ್ಣ ಎನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ ಅಂತ. ಅಂದ್ರೆ ನಮಗೆ ಭಗವಂತ ಈ ನರಜನ್ಮವನ್ನ ಕೊಟ್ಟಿದ್ದಾನೆ, ನಾಲಿಗೆಯನ್ನ ಕೊಟ್ಟಿದ್ದಾನೆ, ಮಾತಾಡುವಂತಹ ಶಕ್ತಿಯನ್ನ ಕೊಟ್ಟಿದ್ದಾನೆ, ಬುದ್ಧಿಯನ್ನ ಕೊಟ್ಟಿದ್ದಾನೆ. ಇಷ್ಟೆಲ್ಲವನ್ನ ಕೊಟ್ಟು ನಾವು ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡದೆ ಹೋದ್ರೆ ನಮ್ಮಷ್ಟು ನೀಚರು ಯಾರೂ ಕೂಡ ಇರೋದಿಲ್ಲ. ಒಂದು ಬಾರಿ ಭಕ್ತಿಯಿಂದ ನಾವು ನಾಮ ಸಂಕೀರ್ತನೆಯನ್ನ ಮಾಡಿದ್ರೆ ಸಾಕು, ಭಗವಂತ ಪ್ರೀತನಾಗಿ ನಮಗೆ ಏನು ಬೇಕೋ ಆ ಎಲ್ಲವನ್ನೂ ಕೂಡ ಕೊಡುವಂತವನಾಗ್ತಾನೆ ಭಗವಂತ ಅಂತ ತಿಳಿಸಿ, ಮುಂದೆ ಮತ್ತೊಂದು ಭಗವಂತನ ಮಹಿಮೆಯ ಕಥೆಯನ್ನ ನಾವು ಕೇಳಿ ಇದರಿಂದ ಒಂದು ಸಂದೇಶವನ್ನ ನಾವು ಪಡೆಯೋಣ. ಏನು ಅಂತಂದ್ರೆ, ಅಂಬರೀಷ, ನಾಭಾಗ ಅಂತ ಒಬ್ಬ ರಾಜ, ಆ ನಾಭಾಗ ರಾಜನ ಮಗ ಅಂಬರೀಷ ಅಂತ ಮಹಾಭಾಗವತೋತ್ತಮ ಅವನು. ಅವನ ರಾಜ್ಯಭಾರದ ಸಂದರ್ಭದಲ್ಲಿ ಹೇಗಿತ್ತು ಅಂತಂತಂದ್ರೆ, ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲರೂ ಕೂಡ ಏಕಾದಶಿ ವ್ರತವನ್ನ, ಧರ್ಮಾಚರಣೆಯನ್ನ ಮಾಡುವಂತವ್ರು ಆಗ್ತಿದ್ರಂತೆ. ಈ ರೀತಿ ಏಕಾದಶಿ ವ್ರತಕ್ಕೆ ಒಂದು ಮಹತ್ವವನ್ನ ತಂದುಕೊಟ್ಟಂತಹ ಒಬ್ಬ ಭಗವದ್ಭಕ್ತ ರಾಜ ಅಂತಂದ್ರೆ ಅದು ಅಂಬರೀಷ ಮಹಾರಾಜ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂತಂದ್ರೆ, ಅಂಬರೀಷ ಮಹಾರಾಜ ಪ್ರತಿ ಏಕಾದಶಿಯನ್ನು ಕೂಡ ಉಪವಾಸ ಮಾಡ್ತಾ ಇದ್ದ. ಉಪವಾಸವಾದ ಮೇಲೆ ಮಾರನೇ ದಿನ, ದ್ವಾದಶಿ ದಿನ ಅವನು ತುಂಬಾ ಸುಂದರವಾದಂತಹ ಮಂಟಪಗಳನ್ನ ರಚನೆ ಮಾಡಿ ಆ ಮಂಟಪದಲ್ಲಿ ಗೋವುಗಳನ್ನ ಇಟ್ಟು ಆ ಗೋಗಳ ಮುಂದೆ ಆ ಗೋಗಳಿಗೆ ಸಾಕೋದಕ್ಕೆ ಬೇಕಾದಂತಹ ಸಕಲ ಪದಾರ್ಥಗಳನ್ನ, ಹುಲ್ಲು ಮುಂತಾದಂತಹ ಧಾನ್ಯ ಮುಂತಾದ ಎಲ್ಲ ಪದಾರ್ಥಗಳನ್ನು ಕೂಡ ಇಟ್ಟು, ಅಷ್ಟೇ ಅಲ್ಲದಲೇನೆ ಬ್ರಾಹ್ಮಣರಿಗೆ ಬೇಕಾದಂತಹ ಪೂಜೆ ಪುನಸ್ಕಾರಕ್ಕೆ ಬೇಕಾದ ಸಕಲ ಪಾತ್ರೆಗಳನ್ನ, ಮಂಟಪಗಳನ್ನ ಎಲ್ಲವನ್ನು ಕೂಡ ಇಟ್ಟು, ಆ ಯಾವ ಸ್ಥಳವಿರ್ತಿತ್ತಲ್ಲ ದಾನ ಕೊಡುವಂತಹ ಸ್ಥಳ, ಆ ಸ್ಥಳಕ್ಕೆ ಸಂಪೂರ್ಣವಾಗಿ ಹೂವು ತೋರಣಗಳಿಂದ, ಬಾಳೆಕಂಬಗಳಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಿ ಏಕಾದಶಿ ವ್ರತವನ್ನ ದಶಮಿ ಹಿಂದಿನ ದಿವಸ, ಏಕಾದಶಿ ಹಿಂದಿನ ದಿನ ಅಂದ್ರೆ ದಶಮಿ ರಾತ್ರಿಯಿಂದಲೇನೆ ಆರಂಭ ಮಾಡ್ತಾ ಇದ್ದ. ಅವತ್ತು ರಾತ್ರಿ ಭಗವಂತನ ನಿರ್ಮಾಲ್ಯವನ್ನ ಸೇವನೆ ಮಾಡಿ ಆವಾಗ ಅವನು ಉಪವಾಸವನ್ನ ಪ್ರಾರಂಭ ಮಾಡಿದ್ರೆ, ಪುನಃ ದ್ವಾದಶಿ ಬೆಳಗ್ಗೆನೆ ನಿರ್ಮಾಲ್ಯನ್ನ ತಗೊಂಡು ಆ ದಾನವನ್ನ ಕೊಟ್ಟು ಆ ಉಪವಾಸದ ವ್ರತವನ್ನ ಅವನು ಸಮಾಪನೆ ಮಾಡ್ತಾ ಇದ್ದ. ಇಷ್ಟು ಭಗವದ್ಭಕ್ತನಾಗಿದ್ದ. ಒಂದು ದಿನ ಇದೇ ರೀತಿಯಾಗಿ ಉಪವಾಸವನ್ನ ಮಾಡಿರ್ತಾನೆ. ಅವನು ಉಪವಾಸವನ್ನ ಮಾಡಿ ದಾನಾದಿಗಳನ್ನ ಕೊಟ್ಟು ಬ್ರಾಹ್ಮಣ ಭೋಜನ ಅನ್ನೋದಾಗ್ತದೆ. ಮನೆಗೆ ಹೋಗಿ ಅವನು ಊಟ ಮಾಡಬೇಕು, ಪಾರಣೆಯನ್ನ ಮಾಡಬೇಕು. ಯಾಕೆ ಪಾರಣೆಗೆ ಯಾಕೆ ಮಹತ್ವ ಇದೆ ದ್ವಾದಶಿ ಪಾರಣೆ ಅಂತಂದ್ರೆ, ಒಂದು ದ್ವಾದಶಿ ದಿನ ಸರಿಯಾದ ಸಮಯಕ್ಕೆ ನಾವು ಪಾರಣೆಯನ್ನ ಮಾಡದೆ ಹೋದ್ರೆ 12 ಏಕಾದಶಿ ಮಾಡಿದಂತಹ ಫಲ ಏನಿದೆಯಲ್ಲ, ದಿನತ್ರಯ ವ್ರತಾಚರಣೆಯನ್ನ ಮಾಡಿದ ಫಲ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ. ಅದಕ್ಕೋಸ್ಕರ ದ್ವಾದಶಿ ದಿನ ನಾವು ಅವಶ್ಯವಾಗಿ ಬೆಳಗ್ಗೆ ಪಾರಣೆಯನ್ನ ಮಾಡಲೇಬೇಕು. ಆ ಒಂದು ಕಾರಣದಿಂದ ಅವನು ತುಂಬಾ ವೇಗದಲ್ಲಿ ಮನೆಗೆ ಹೋಗ್ತಾ ಇರ್ತಾನೆ. ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ದುರ್ವಾಸರು ಬರ್ತಾರೆ. ದುರ್ವಾಸರು ಬಂದು ಅವ್ರು ಹೇಳ್ತಾರೆ, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೇನೆ, ಸ್ನಾನ ಅದು ಮುಗಿಸ್ಕೊಂಡು ಬರ್ತೇನೆ, ನಾನು ನದಿಗೆ ಹೋಗಿ, ನೀನು ಊಟವನ್ನ ಮಾಡಬೇಡ, ನಾನು ಬರೋವರೆಗೂ ಕೂಡ ನೀನು ನನ್ನ ದಾರಿಯನ್ನ ಕಾಯ್ತಾ ಇರು ಅಂತ ದುರ್ವಾಸರು ಹೇಳ್ತಾರೆ. ದುರ್ವಾಸರು ಬಂದಿದ್ಯಾಕೆ ಅಂತಂದ್ರೆ, ಇವನ ಒಂದು ವ್ರತದ ನಿಷ್ಠೆಯನ್ನು ನೋಡೋದಕ್ಕೋಸ್ಕರವಾಗಿ ದುರ್ವಾಸರು ಬರ್ತಾರೆ. ಬಂದವರು ದುರ್ವಾಸರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಸ್ನಾನಕ್ಕೆ ಹೋಗ್ತಾರೆ, ಜಪತಪಾದಿಗಳನ್ನ ಮಾಡ್ತಾ ಕೂತು ಬಿಡ್ತಾರೆ. ಸುಮಾರು ಹೊತ್ತು ಕಳೀತದೆ, ಬರೋದೇ ಇಲ್ಲ. ದ್ವಾದಶಿ ಸಾಧನೆ ಮಾಡಬೇಕು, ಪಾರಣೆ ಮಾಡಬೇಕು, ಮಾಡದೆ ಹೋಗ್ಬಿಟ್ರೆ ಅವಾಗ 12 ಏಕಾದಶಿಯನ್ನ ಮಾಡಿದ ಫಲ ನಾಶ ಆಗ್ತದೆ. ಏನ್ ಮಾಡಬೇಕು ಅಂತ ಕೇಳಿದಾಗ ಆಗ ಒಂದು ನಿಯಮವನ್ನ ಹೇಳಿದ್ದಾರೆ. ಅಂಬಸ ಕೇವಲೇನೈವ ಕರಿಷ್ಯೆ ವ್ರತಪಾರಣಂ ಅಂತ. ಅಂದ್ರೆ ಯಾವಾಗ ಒಂದು ವೇಳೆ ಯಾರಾದ್ರೂ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಅಂತ ಹೇಳಿರ್ತಾರೆ, ಬರೋದು ತಡ ಆಗ್ತದೆ, ಸಾಧನೆಯನ್ನ ಮಾಡಬೇಕು, ದ್ವಾದಶಿ ಸರಿಯಾದ ಸಮಯದಲ್ಲಿ ನಾವು
ಪಾರಣೆಯನ್ನ ಮಾಡಬೇಕು. ಆದ್ರೆ ಪಾರಣೆಯನ್ನ ಮಾಡೋದಕ್ಕೆ ಆಗೋದಿಲ್ಲ, ಅವ್ರು ಬರೋ ಹೊರತು ನಾವು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಯಾವಾಗೋ ಮಧ್ಯಾಹ್ನ 12 ಗಂಟೆಗೆ ಬಂದ್ಬಿಟ್ರು ಅಂತಂದ್ರೆ ದ್ವಾದಶಿ ಪಾರಣೆ ಹೋಗ್ಬಿಡ್ತದೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೀರನ್ನ ಕುಡಿದು ಬಿಟ್ಟು ಆ ಪಾರಣೆಯನ್ನ ಮಾಡಬಹುದು ಅಂತ ಶಾಸ್ತ್ರ ಹೇಳ್ತಾ ಇದ್ದೆ. ಅಂದ್ರೆ ನೀರನ್ನ ಕುಡಿದ್ರೂ ಕೂಡ ಆ ಒಂದು ಪಕ್ಷದಲ್ಲಿ ನಮಗೆ ಪಾರಣೆ ಆದ ಲೆಕ್ಕ ಬರ್ತದೆ. ಹಾಗಾಗಿ ಈ ಅಂಬರೀಷ ಮಹಾರಾಜ ಕೂಡ ಏನ್ ಮಾಡ್ತಾನೆ, ನೀರನ್ನ ಕುಡಿದು ಬಿಟ್ಟು ತನ್ನ ಪಾರಣೆಯನ್ನ ಮಾಡ್ತಾನೆ. ಯಾವಾಗ ಪಾರಣೆಯನ್ನ ಮಾಡ್ತಾನೋ ಅವ್ನು ಪಾರಣೆ ಮಾಡಿದ ಸ್ವಲ್ಪ ಸಮಯದಲ್ಲೇನೆ ಈ ದುರ್ವಾಸರು ಬಂದ್ಬಿಡ್ತಾರೆ. ಬಂದು ನೋಡ್ತಾರೆ. ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತದೆ ಅವನು ಪಾರಣೆ ಮಾಡಿಬಿಟ್ಟಿದ್ದಾನೆ ಅಂತ. ಆಗ ಅವರಿಗೆ ತುಂಬಾ ಕೋಪ ಬರ್ತದೆ. ಕೋಪ ಬಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತಮ್ಮ ಜಟೆಯಿಂದ ಒಂದು ಕೂದಲನ್ನ ಕಿತ್ತಿ ಭೂಮಿಗೆ ಹಾಕ್ತಾರೆ. ಹಾಕಿದ ತಕ್ಷಣ ಅದರಿಂದ ಒಂದು ವಿಕೃತವಾದ ಘೋರವಾದ ರೂಪ ಅನ್ನೋದು ಮುಂದೆ ಎದ್ದು ನಿಂದಿರ್ತದೆ. ನಿಂತಾಗ ಅದಕ್ಕೆ ಹೇಳ್ತಾರೆ, ನಾನು ಬ್ರಾಹ್ಮಣ, ನಾನು ಮನೆಗೆ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ರು ಕೂಡ ಇವನು ನನಗೋಸ್ಕರ ಸಮಯವನ್ನ ತೆಗೆದಿಡ್ಲಾರ್ದಾಗೇನೆ ಪಾರಣೆಯನ್ನ ಮಾಡಿಬಿಟ್ಟಿದ್ದಾನೆ. ಇವನು ಬ್ರಾಹ್ಮಣನಿಗೆ ಘೋರವಾದ ಅಪರಾಧ ಮಾಡಿದ್ದಾನೆ, ಇವನನ್ನ ಸಂಹಾರ ಮಾಡು ಅಂತ ಹೇಳ್ತಾರೆ. ಹೇಳಿದಾಗ ಆಗ ಆ ಅಂಬರೀಷ ಭಗವಂತನ ಮೇಲೆ ಇರ್ತಕ್ಕಂತಹ ಅತ್ಯಂತ ಭಕ್ತಿಯಿಂದ ಸ್ವಾಮಿ ನೀನೇ ನನ್ನನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಹೇಳಿದಾಗ ಭಗವಂತ ಅವನಿಗೆ ಈ ಏಕಾದಶಿ ವ್ರತದ ಮೆಚ್ಚುಗೆಗೆ ಆ ಸುದರ್ಶನ ಚಕ್ರವನ್ನ ಅಂಬರೀಷನಿಗೆ ಕೊಟ್ಟಿದ್ದ. ಯಾವಾಗ ಭಗವಂತನನ್ನ ಕಾಪಾಡು ಅಂತ ಭಗವಂತನನ್ನ ಅವನು ಮೊರೆ ಹೋಗ್ತಾನೋ ಆ ತಕ್ಷಣದಲ್ಲೇನೆ ಸುದರ್ಶನ ಚಕ್ರ ಅನ್ನೋದು ಅಲ್ಲಿ ಪ್ರತ್ಯಕ್ಷ ಆಗ್ತದೆ. ಆ ಯಾವ ವಿಕೃತ ರೂಪ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿತ್ತೋ ಆ ರೂಪವನ್ನ ಈ ಸುದರ್ಶನ ಚಕ್ರ ಸಂಹಾರ ಮಾಡಿಬಿಡ್ತದೆ. ಮಾಡಿಬಿಟ್ಟು ದುರ್ವಾಸರನ್ನ ಬೆನ್ನು ಹತ್ತಿ ಹೋಗ್ತದೆ. ಯಾಕೆ, ಆ ಕೃತ್ಯವನ್ನ ಮುಂದೆ ತಂದಂತಹವರು ದುರ್ವಾಸರು. ಹಾಗಾಗಿ ಆ ದುರ್ವಾಸರನ್ನು ಸಂಹಾರ ಮಾಡೋದಕ್ಕೆ ಚಕ್ರ ಬೆನ್ನು ಹತ್ತುತ್ತದೆ. ಆ ದುರ್ವಾಸರು ಅಲ್ಲಿಂದ ನೇರವಾಗಿ ಕಾಪಾಡ್ರಿ ಅಂತ ಓಡ್ತಾ ಓಡ್ತಾ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಮೊದಲಿಗೆ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರಿಗೆ ಕೇಳ್ತಾರೆ, ಸ್ವಾಮಿ ಭಗವಂತನ ಸುದರ್ಶನ ಚಕ್ರನ ನನ್ನ ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದೆ, ಕಾಪಾಡ್ರಿ ಅಂತ ಹೇಳಿದಾಗ ಆಗ ಬ್ರಹ್ಮದೇವರ ಮಾತನ್ನ ಹೇಳ್ತಾರೆ, ಅಹಂ ಭವೋ ದಕ್ಷ ಭೃಗು ಪ್ರಧಾನಾ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾ ಸರ್ವೇ ವಯಂ ನಿಯಮಂ ಪ್ರಪನ್ನ ಮೂರ್ಧಾರ್ಪಿತಂ ಲೋಕಹಿತಂ ವಹಾಮಹ. ನಾನು ನಿಯಮನೆ ಮಾಡ್ತೇನೆ, ಲೋಕವನ್ನೆಲ್ಲವನ್ನ ಮಾಡ್ತೇನೆ. ನಾನು ಒಬ್ನೇ ಅಲ್ಲ, ದಕ್ಷ ಇದ್ದಾನೆ, ಅವನು ನಿಯಮನೆ ಮಾಡ್ತಾನೆ. ಎಲ್ಲರೂ ನಿಯಮನೆಯನ್ನ ಮಾಡ್ತೇವೆ, ನಮಗೆ ಸಾಮರ್ಥ್ಯ ಇದೆ. ಆದ್ರೆ ಸುದರ್ಶನ ಏನಿದೆಯಲ್ಲ ಅದು ನಮ್ಮ ಸಾಮರ್ಥ್ಯಕ್ಕೆ ತಗ್ಗುವಂತದ್ದಲ್ಲ. ಯಾಕೆ ಅಂತಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪಭೂತವಾದ ಭಗವಂತನ ಆಯುಧ ಅದು. ಅದನ್ನ ನಿಯಮನೆ ಮಾಡೋ ಒಬ್ಬನೇ ಒಬ್ಬನು, ಅದು ಭಗವಂತ ಮಾತ್ರ. ನಾವು ನಿಯಮನೆಯನ್ನು ಮಾಡ್ತಾ ಇದ್ದೇವೆಲ್ಲ, ಇದು ಕೂಡ ನಾವು ಸ್ವಂತವಾಗಿ ನಾವು ನಿಯಮನೆಯನ್ನ ಮಾಡ್ತಾ ಇಲ್ಲ, ಭಗವಂತನ ಆದೇಶದಿಂದಲೇನೆ ನಾವು ನಿಯಮನೆಯನ್ನ ಮಾಡ್ತಾ ಇರೋದು. ನಮ್ಮ ಕೈಯಿಂದ ಎಳ್ಳಷ್ಟೂ ಕೂಡ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದ್ರೆ ಹರಿಯಾಜ್ಞೆ ಇರಬೇಕು, ಭಗವಂತನ ಒಂದು ಇಚ್ಛೆ ಇರಲೇಬೇಕು. ಯಾಕೆ ಅಂತಂದ್ರೆ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ತೇನ ವಿನಾ ತೃಣಮಪಿ ನಚಲತಿ ಅಂತ. ಭಗವಂತನ ಒಂದು ಇಚ್ಛೆ ಇಲ್ಲಾರ್ದಾಗೇನೆ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡೋದಕ್ಕೆ ಆಗೋದಿಲ್ಲ. ಆ ಹುಲ್ಲು ಕಡ್ಡಿಯನ್ನ ನಾವ್ ಎತ್ತಿ ಹಾಕೋದಕ್ಕೂ ಆಗೋದಿಲ್ಲ. ನಾವೇನಾದ್ರೂ ಅನ್ಕೊಳ್ತೇವೆ, ಹುಳ್ಳು ಕಡ್ಡಿ ಅಳ್ಳಾಡ್ಸೋದು ಎಷ್ಟೊತ್ತು, ನಾನು ಹೋಗಿ ಉಫ್ ಅಂತ ಊದ್ ಬಿಟ್ರೆ ಅದು ಅಳ್ಳಾಡ್ತದೆ ಅಂತಂದ್ರೆ, ನೀನು ಊದಬೇಕು ಅಂತಂದ್ರೆ, ನಿನಗೆ ಊದಬೇಕು ಅನ್ನುವಂತಹ ಬುದ್ಧಿ ಬರಬೇಕು ಅಂತಂದ್ರೆ ನಿನ್ನ ಆ ಬಾಯಿಯಿಂದ ಗಾಳಿ ಹೊರಗಡೆ ಅಂದ್ರೆ ಪ್ರಾಣದೇವರು ಹೊರಗಡೆ ಬರಬೇಕು ಅಂದ್ರೂ ಕೂಡ ಭಗವಂತನ ಇಚ್ಛೆ ಇರಲೇಬೇಕು. ಇದ್ದಾಗಲೇನೆ ಬರ್ಲಿಕ್ಕೆ ಸಾಧ್ಯ, ಇಲ್ಲವಾದ್ರೆ ಬರೋದೇ ಇಲ್ಲ. ಹಾಗಾಗಿ ನನ್ನ ಕೈಯಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ತದನಂತರ ದುರ್ವಾಸರು ನೇರವಾಗಿ ಕೈಲಾಸಕ್ಕೆ ಹೋಗ್ತಾರೆ. ರುದ್ರದೇವರಿಗೆ ಕೇಳ್ತಾರೆ, ಸ್ವಾಮಿ ಈ ರೀತಿ ಚಕ್ರನ ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದೆ, ದುರ್ವಾಸರು ಇದ್ದಪಿ ರುದ್ರಾಂಶರೇ ಆದ್ರೂ ಕೂಡ ಮೂಲ ರೂಪಕ್ಕೆ ಚಿಂತನೆಯನ್ನ ಮಾಡ್ತಾರೆ. ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ, ಸ್ವಾಮಿ ಈ ರೀತಿ ಕೊಲ್ಲಕ್ಕೆ ಬರ್ತಾ ಇದೆ, ಚಕ್ರ ಕಾಪಾಡಬೇಕು ಅಂತ ಹೇಳಿದಾಗ ಆಗ ಆ ರುದ್ರದೇವರು ಹೇಳ್ತಾ ಇದ್ದಾರೆ, ವಯಂ ನ ತಾತ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇ ನ ಭವಂತಿ ಹೀದೃಶಾಃ ಯಸ್ಮಿನ್ ಪರೇಣ್ಯಪ್ಯ ಅಪಿ ಜೀವಕೋಶಾ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ಇಡೀ ಬ್ರಹ್ಮಾಂಡದಲ್ಲಿ ನಾನಲ್ಲ, ನೀ ಯಾರ ಹತ್ರ ಹೋದ್ರೂ ಕೂಡ ನಿನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಾವೆಂತಹವರು ಅಂತಂದ್ರೆ ನಾನೊಬ್ನೇ ಅಲ್ಲ, ಅನೇಕ ಜನ ಇದ್ದಾರೆ ನನ್ನಂತವ್ರು. ಎಲ್ಲರೂ ಕೂಡ ಎಂತವ್ರು ಅಂತಂದ್ರೆ ನಾವು ಈ ಸೃಷ್ಟಿಯ ಚಕ್ರದಲ್ಲಿ ತಿರುಗ್ತಾ ಇರ್ತೇವೆ. ಸಾವಿರಾರು ಜನ ನಾವು ಹುಡ್ತೇವೆ, ಸಾವಿರಾರು ಜನ ನಾವು ಸಾಯ್ತೇವೆ. ನಮ್ಮ ಕೆಲಸ ಏನು ಅಂತಂದ್ರೆ ಭಗವಂತ ನಮಗೊಂದು ಸ್ಥಾನವನ್ನು ಕೊಟ್ಟು ಕೂಡಿಸಿದಾನೆ, ಅಲ್ಲಿ ಕೂತು ನೋಡೋದು ಮಾತ್ರ ನಮ್ಮ ಸ್ಥಾನ. ಯಾವ ಕೆಲಸವೂ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲನೂ ಭಗವಂತನೇ ಮಾಡೋದು. ಹಾಗಾಗಿ ನನ್ನಿಂದಲೂ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತಂತಾನೆ.
ಹಾಗೆ ದುರ್ವಾಸರು ಕೇಳ್ತಾರೆ, ಹಂಗಂದ್ರೆ ನನ್ನ ಸಾವು ಖಚಿತನಾ, ನನ್ನ ಕಾಪಾಡೋರು ಯಾರೂ ಇಲ್ಲನಾ ಅಂತ ದುರ್ವಾಸರು ಕೇಳಿದಾಗ ಆಗ ರುದ್ರದೇವರ ಮಾತನ್ನ ಹೇಳ್ತಾ ಇದ್ದಾರೆ, ತ್ವಮೇವ ಶರಣಂ ಯಾಹಿ ಹರಿಸ್ತೇಷಂ ವಿಧಾಸ್ಯತಿ ಅಂತ. ಇದು ಎಲ್ಲವನ್ನ ಈ ನಾಟಕವನ್ನ ರಚನೆ ಮಾಡಿ ಸೂತ್ರಧಾರಿಯಾಗಿ ಮೇಲೆ ಕೂತು ನೋಡ್ತಕ್ಕಂಥವನೊಬ್ಬನಿದ್ದಾನೆ, ಹೋಗ ಅವನನ್ನ ನಿನ್ ಮೊರೆ ಇಡು, ಅವನು ಕಾಪಾಡ್ತಾನೆ ಅಂತ ರುದ್ರದೇವರು ಹೇಳ್ತಾರೆ. ಯಾರದು ಅಂತಾನೆ ನಾರಾಯಣ. ದೂರ್ವಾಸರು ನೇರವಾಗಿ ವೈಕುಂಠಕ್ಕೆ ಓಡ್ತಾರೆ. ಓಡಿ ಹೋಗಿ ನಾರಾಯಣ ಶೇಷಶಾಹಿಯಾಗಿ ಮಲಗಿರ್ತಾನೆ. ನಾರಾಯಣನನ್ನ ಕೇಳ್ತಾರೆ, ಸ್ವಾಮಿ ನಿನ್ ಚಕ್ರ ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದೆ, ಕಾಪಾಡು ಅಂತ ಹೇಳಿದಾಗ ಆಗ ಭಗವಂತನು ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ ಮದನ್ಯಂತೆ ನ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ ಅಂತ. ಸಾಧು ಜನರು, ಸಜ್ಜನರು, ಧರ್ಮನಿಷ್ಠರು, ನನ್ನ ಭಕ್ತರು ಯಾರಿದ್ದಾರೋ ಅವರು ನನ್ನನ್ನ ಬಿಟ್ಟು ಮತ್ತೊಬ್ಬರನ್ನ ಯಾರನ್ನೂ ಕೂಡ ಅವರು ತಿಳಿಯೋದಿಲ್ಲ. ನನ್ನಲ್ಲೇನೆ ಮನಸ್ಸನ್ನು ಇಡ್ತಾರೆ, ಬಂಧು ಬಾಂಧವರನ್ನ ಬಿಡ್ತಾರೆ, ಎಲ್ಲ ಅನ್ಯ ದೇವತೆಗಳನ್ನ ಬಿಟ್ಟು ನನ್ನಲ್ಲೇನೆ ಏಕಚಿತ್ತರಾಗಿರ್ತಾರೆ. ಅಂತಹ ಯಾವ ಸಾಧು ಜನರಿದ್ದಾರಲ್ಲ ಅಂತವರಲ್ಲಿ ನಾನು ಏಕಚಿತ್ತನಾಗಿರ್ತೇನೆ, ಅವರನ್ನೇ ನಾನು ರಕ್ಷಣೆ ಮಾಡ್ತೇನೆ, ಅವ್ರು ಏನು ಬೇಕಂದ್ರೆ ಅದನ್ನ ನಾನು ಮಾಡ್ತೇನೆ, ನನಗೂ ಕೂಡ ಅವರನ್ನ ಬಿಟ್ಟು ಬೇರೆಯವ್ರ ಗತಿ ಇಲ್ಲ ಅಂತ ಹೇಳ್ತಾನೆ. ಆಯ್ತು ಸ್ವಾಮಿ, ಅದೆಲ್ಲ ಆಯ್ತು, ಆದ್ರೆ ನಿನ್ನ ಚಕ್ರ ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದೆ ನನ್ನನ್ನ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಿನ್ನ ಚಕ್ರ ನಿನ್ನ ಹತೋಟಿಯಲ್ಲಿರ್ತದೆ, ನಿನ್ನ ಒಂದು ನಿಯಮನೆಯಲ್ಲಿರ್ತದೆ, ಅದನ್ನ ತಡಿ, ನೀನು ಕಾಪಾಡು ಅಂತ ಹೇಳಿದಾಗ ಆಗ ಭಗವಂತ ಹೇಳ್ತಾ ಇದ್ದಾನೆ, ನೀನು ಕಾಟ ಕೊಟ್ಟಿದ್ದು ನನಗಲ್ಲ, ನನಗೆ ಕಾಟ ಕೊಟ್ಟು ನಾನ್ ಚಕ್ರ ಬಿಟ್ಟಿದ್ರೆ ಅವಾಗ ನಾನು ಮತ್ತೆ ಅದನ್ನ ಹಿಂದೆ ತಗೊಳ್ತಾ ಇದ್ದೆ. ಆದ್ರೆ ನೀನು ಕಾಟ ಕೊಟ್ಟಿದ್ಯಾರಿಗೆ? ಅಂಬರೀಷನಿಗೆ. ಆ ಅಂಬರೀಷನ ಕಾರಣವಾಗಿ ಚಕ್ರ ನಿನ್ನನ್ನು ಕೊಲ್ಲಿಕ್ಕೆ ಬರ್ತಾ ಇದೆ, ನನ್ನ ಕೈಯಿಂದ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನ್ ಯಾರಿಗೆ ಕಾಟ ಕೊಟ್ಟಿದ್ದಕ್ಕೆ ಅದು ಕೊಲ್ಲಿಕ್ಕೆ ಬರ್ತಾ ಇದೆ, ಹೋಗಿ ಅವನನ್ನೇ ನೀನ್ ಕೇಳು, ಅವನನ್ನೇ ನೀನು ಕ್ಷಮಾಪಣೆಯನ್ನು ಕೇಳು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಬ್ರಹ್ಮನ್ ತದ್ಗಚ್ಚ ಭದ್ರಂತೆ ನಾಭಾಗತನ ನೃಪಂ ಕ್ಷಮಾಪಯ ಮಹಾಭಾಗಂ ತತಃಶಾಂತಿರ್ಭವಿಷ್ಯತಿ. ಹೋಗಿ ಅಂಬರೀಷನಿಗೆ ನೀನು ಕ್ಷಮಾಪಣೆಯನ್ನ ಕೇಳು, ಚಕ್ರ ಅದಷ್ಟಿಗದೆ ಅದು ಶಾಂತವಾಗಿ ಬಿಡುತ್ತದೆ, ನಿನ್ನೇನು ಸಂಹಾರ ಮಾಡೋದಿಲ್ಲ ಅಂತ ಹೇಳಿದಾಗ ಆಗ ಅದೇ ರೀತಿಯಾಗಿ ಆ ದುರ್ವಾಸರು ಹೋಗಿ ಅಂಬರೀಷನಿಗೆ ಕಾಲಿಗೆ ಬಿದ್ದು ಕೇಳ್ತಾರೆ, ಅಂಬರೀಷ ನೀನು ಮಹಾಭಗವದ್ಭಕ್ತ, ನಾನೇನೋ ನಿನ್ನ ಪರೀಕ್ಷೆ ಮಾಡಬೇಕು ಅಂತ ಬಂದೆ, ಇದು ನನ್ನ ಸಾವಿಗೆ ಬಂದ್ಬಿಡ್ತು, ನನ್ನನ್ನು ಕಾಪಾಡು ಅಂತ ಕೇಳಿದಾಗ ಆಗ ಅಂಬರೀಷ ಮಹಾರಾಜ ಆಯ್ತು ಸ್ವಾಮಿ ಅಂತ ಹೇಳ್ತಾ ಇದ್ದಾನೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಿನ್ನ ಈ ಚಕ್ರ ಮನೆಗೆ ಬಂದ ಬ್ರಾಹ್ಮಣರಿಗೆ ಸಂಹಾರ ಮಾಡೋದಕ್ಕೆ ಬರ್ತಾ ಇದೆ, ಬ್ರಾಹ್ಮಣರನ್ನ ಸಂಹಾರ ಮಾಡೋದಕ್ಕೆ ಬರ್ತಾ ಇದೆ, ದಯವಿಟ್ಟು ಅದನ್ನ ಹಿಂದೆ ತಗೊಳ್ಬೇಕು ಅಂತ ಕೇಳಿದಾಗ ಚಕ್ರ ಅದಷ್ಟಿಗದೆ ಅಷ್ಟೇ ಮಾಯವಾಗಿ ಹೋಗ್ತದೆ. ಆಗ ಆ ದುರ್ವಾಸರು ಹೇಳ್ತಾರೆ, ನೀನು ಪರಮ ಭಕ್ತ, ನಿನ್ನ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಬಂದೆ, ನಾನು ಸೋತೆ, ನೀನು ಗೆದ್ದೆ ನೀನು ಅಂತ ಆ ದುರ್ವಾಸರ ಮಾತನ್ನ ಕೇಳಿ ತದನಂತರ ದುರ್ವಾಸರು ಅಂಬರೀಷನ ಪ್ರಾರ್ಥನೆಯಂತೆ ಅವರ ಮನೆಯಲ್ಲಿ ಪಾರಣೆಯನ್ನ ಮಾಡಿ, ಆ ದುರ್ವಾಸರ ಪಾರಣೆಯ ನಂತರ ಅಂಬರೀಷ ತಾನೂ ಕೂಡ ಪಾರಣೆಯನ್ನ ಮಾಡ್ತಾನೆ. ಈ ರೀತಿಯಾಗಿ ಏಕಾದಶಿಗೆ ಮಹತ್ವವನ್ನ ತಂದುಕೊಟ್ಟ ಮಹಾರಾಜ ಅಂಬರೀಷ ಮಹಾರಾಜ. ಈ ಏಕಾದಶಿಯ ಬಗ್ಗೆ ಕೆಲವರಿಗೆ ಇರ್ತದೆ, ಏನದು ಏಕಾದಶಿ ಉಪವಾಸ ಮಾಡಬೇಕು, ಯಾಕೆ ಮಾಡ್ಬೇಕು ಉಪವಾಸ, ಆರಾಮಾಗಿ ಅವತ್ತು ತಿಂದುಂಡು ಇರ್ಬೋದಲ್ಲ ಅಂತಂದ್ರೆ ಏಕಾದಶಿ ದಿನ ತಿನ್ನಬಾರದು, ತಿಂದ್ರೆ ಪಾಪ ಇದೆ, ಅದು ಬೇರೆ ಮಾತು. ಇವಾಗ ಕೆಲ ಜನ ಇರ್ತಾರೆ, ಅವ್ರಿಗೇನ್ ಬೇಕು, ಸೈಂಟಿಫಿಕ್ ರೀಸನ್ ಬೇಕಾಗ್ತದೆ, ಯಾಕೆ ತಿನ್ನಬಾರ್ದು ಏಕಾದಶಿ ದಿನ ಅಂತಂದ್ರೆ ಅದಕ್ಕೆ ಒಬ್ಬ ಪ್ರಸಿದ್ಧವಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅಲೆಸ್ಕರ್ ಕಾಲರ್ ಅಂತ. ಅವನು ತನ್ನ ಒಂದು ಪುಸ್ತಕವನ್ನ ಬರೆದಿದ್ದಾನೆ. ಏನು ಅಂತಂತಂದ್ರೆ ದ ಮೆನ್ ಅನ್ನೌನ್ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾನೆ. ಅವ್ಯಕ್ತ ಮಾನವ ಅಂತ ಕನ್ನಡ ಅನುವಾದ ಇದೆ ಅದರದು. ಆ ಪುಸ್ತಕದಲ್ಲಿ ಅವನು ಹೇಳ್ತಾನೆ ಏನು ಅಂತಂದ್ರೆ, ತಿಂಗಳಿಗೆ ಕನಿಷ್ಠ ಬಾರಿ 1 ಅಥವಾ 2 ಬಾರಿ ಸಂಪೂರ್ಣವಾಗಿ ಉಪವಾಸವಾಗಿರಬೇಕು. ಯಾಕೆ ಅಂತಂದ್ರೆ ಎಲ್ಲಾ ರೋಗಗಳು ಕೂಡ ಬರೋದು ಯಾಕೆ ಅಂತಂದ್ರೆ ಅಜೀರ್ಣತೆಯಿಂದಲೇನೆ ನಮಗೆ ರೋಗಗಳು ಬರ್ತವೆ. 2 ದಿನ ನಾವು ತಿಂಗಳಲ್ಲಿ 15 ದಿನಕ್ಕೊಮ್ಮೆ ಉಪವಾಸವನ್ನ ಮಾಡಿದ್ವಿ ಅಂತಂದ್ರೆ ಅವತ್ತಿನ ದಿನ ಆ ಜಠರ ಏನಿದೆ ಅಲ್ಲ, 1 ದಿನ ಅದಕ್ಕೆ ವಿಶ್ರಾಂತಿ ಸಿಗುತ್ತದೆ. ಸಿಕ್ಕಾಗ ಮಾರನೇ ದಿನದಿಂದ ಮತ್ತೆ ತನ್ನ ಕೆಲಸವನ್ನ ಚೆನ್ನಾಗಿ ಮಾಡೋದಕ್ಕೆ ಅದು ಶಕ್ತಿಯನ್ನು ತಂದ್ಕೊಳ್ತದೆ. ನಾವು ಪ್ರತಿನಿತ್ಯ ಅದಕ್ಕೆ ಹಾಕ್ತಾ ಇದ್ರೆ ಪ್ರತಿನಿತ್ಯ ಅದು ತಿರುಗ್ತಾನೆ ಇರ್ತದೆ. ಯಾವುದೇ ಒಂದು ಯಂತ್ರವನ್ನ ತಗೊಳ್ರಿ, ನೀವು ಪ್ರತಿನಿತ್ಯ ಬಳಸ್ತಾ ಇದ್ರೆ ಎಂದೋ ಒಂದ್ ದಿವಸ ಅದು ಕೆಟ್ಟು ಹೋಗ್ಬಿಡ್ತದೆ. ಆದ್ರೆ ಅದನ್ನ ಮಿತವಾಗಿ ಬಳಸ್ತಾ ಇದ್ರೆ ಆ ಯಂತ್ರ ಅನ್ನೋದು ದೀರ್ಘಕಾಲದವರೆಗೆ ಬರ್ತದೆ. ಹಾಗಾಗಿ ನಮ್ಮ
ಆಯುರ್ವೇದದ ಒಂದು ಮಾತು ಇದೆ, ಏನು ಅಂತಂದ್ರೆ ಅಜೀರ್ಣ ಪ್ರಭವ ರೋಗಾಹ ಅಂತ. ಆಮೇಲೆ ರಿಂಕಣಂ ಪರಮೌಷಧಂ ಅಂತ. ಅಜೀರ್ಣ ಪ್ರಭವಾಹ ಅಂತಂದ್ರೆ ಅಜೀರ್ಣದಿಂದಲೇನೆ ಎಲ್ಲಾ ರೋಗಗಳು ನಮಗೆ ಬರ್ತವೆ. ರಿಂಕಣಂ ಅಂತಂದ್ರೆ ರಿಂಕಣ ಅಂತಂತಂದ್ರೆ ಉಪವಾಸ ಎಂಬುದಾಗಿ ಅರ್ಥ. ಆ ಉಪವಾಸವೇನೆ ಪರಮ ಔಷಧಿ ಎಂಬುದಾಗಿಯೂ ಕೂಡ ನಮಗೆ ಈ ಆಯುರ್ವೇದದಿಂದ ನಮಗೆ ತಿಳಿಯುತ್ತದೆ. ಹಾಗಾಗಿ ಉಪವಾಸವನ್ನ ಎಲ್ಲರೂ ಕೂಡ ಮಾಡಲೇಬೇಕು. ಯಾರು ಉಪವಾಸವನ್ನ ಮಾಡ್ತಾರೋ ಅವರೆಲ್ಲರೂ ಕೂಡ ಭಗವಂತನಿಗೆ ಅತ್ಯಂತ ಪ್ರೀತರಾಗ್ತಾರೆ. ಇನ್ನು ಆಯ್ತು, ನಮ್ಮ ಕೈಲಿ ಆಗೋದಿಲ್ಲ, ನಾವು ತಿಂತೇವೆ ಅಂತಂದ್ರೆ ಎಷ್ಟು ಸಾಧ್ಯನೋ ಅಷ್ಟಾದ್ರೂ ಕೂಡ ಉಪವಾಸವನ್ನ ಮಾಡಲೇಬೇಕು. ಯಾಕೆ ಅಂತಂದ್ರೆ ಒಂದು ವೇಳೆ ಏಕಾದಶಿ ದಿನ ನಾವು ಊಟವನ್ನಾಗಲಿ ಅಥವಾ ಬೇರೆ ಇನ್ನೇನಾದ್ರೂ ತಿನ್ನೋದನ್ನಾಗಲಿ ಮಾಡಿಬಿಟ್ರೆ ಅವಾಗ ದಾಸರು ಹೇಳ್ತಾರೆ, ಹರಿದಿನದನು ಉಂಡನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಅಂತ. ಯಾರು ಹರಿದಿನದಂದು ಅಂತಂದ್ರೆ ಏಕಾದಶಿ ದಿವಸದಂದು ಊಟ ಮಾಡ್ತಾರೋ ಅಂತವರಿಗೆ ಘೋರವಾದ ನರಕ ಬರ್ತದೆ. ಆ ಪದ್ಯದಲ್ಲಿ ಹರಿದಾಸರು ಹೇಳ್ತಾರೆ, ಯಾವ ಯಾವ ಕೆಲಸಗಳನ್ನ ಮಾಡಿದ್ರೆ ಯಾವ ಯಾವ ದೋಷಗಳು ಬರ್ತವೆ, ಯಾವ ಯಾವ ನರಕಗಳು ಬರ್ತವೆ, ಏನು ನಮಗೆ ಅಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ ಎನ್ನುವಂತಹ ಎಲ್ಲ ವಿಚಾರಗಳನ್ನ ಪದ್ಯದಲ್ಲಿ ಹರಿದಾಸರು ತಿಳಿಸ್ತಾರೆ ಅಂತ ಹೇಳ್ತಾ, ಈ ಒಂದು ಸಂದೇಶವನ್ನ ನಾವು ಈ ಅಂಬರೀಷನ ಕಥೆಯಿಂದ ತಿಳಿಬೇಕು. ಏನು ಅಂತಂದ್ರೆ ಯಾರೂ ಕೂಡ ಏಕಾದಶಿಯ ಉಪವಾಸವನ್ನ ಕೀಳಾಗಿ ನೋಡುವಂತಹ ಒಂದು ದೃಷ್ಟಿಕೋನವನ್ನ ಇಟ್ಕೊಳ್ಬಾರದು ಅಂತ ಹೇಳಿ, ಎಲ್ಲರೂ ಕೂಡ ಏಕಾದಶಿಯನ್ನ ಮಾಡಿದ್ರೆ ಭಗವಂತ ಅತ್ಯಂತ ಪ್ರೀತನಾಗ್ತಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳಿಬೇಕು ಅಂತ ಹೇಳಿ, ಇನ್ನು ಮತ್ತೊಂದು ವಿಚಾರವನ್ನ ನಾವಿಲ್ಲಿ ಕೇಳೋಣ. ಏನು ಅಂತಂದ್ರೆ ಉದ್ಧವನಿಗೆ ಕೃಷ್ಣ ಕೆಲವು ಉಪದೇಶಗಳನ್ನ, ತತ್ವೋಪದೇಶಗಳನ್ನ ಮಾಡ್ತಾನೆ. ಏನು ತತ್ವಗಳು, ಏನು ಉಪದೇಶ ಅದು ಅನ್ನೋದನ್ನ ನಾವು ಇಲ್ಲಿ ಕೇಳೋಣ ಅಂತ ಹೇಳ್ತಾ ಇದ್ದೇವೆ. ಏನು ಅಂತಂತಂದ್ರೆ ಒಂದು ಶ್ರುತಿಯನ್ನ ಆಧಾರವಾಗಿಟ್ಟುಕೊಂಡು ಸಮಸ್ತ ಉಪದೇಶ ಎಲ್ಲವೂ ಕೂಡ ಹೊರಟಿದೆ. ಏನದು ಅಂತಂದ್ರೆ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ಯೋ ಅಭಿಚಾಕಶೀತಿ ಅಂತ ಶ್ರುತಿ ಇದೆ. ಈ ಶ್ರುತಿ ಏನ್ ಹೇಳ್ತಾ ಇದೆ ಅಂತಂದ್ರೆ ದ್ವಾಸುಪರ್ಣ ಎರಡು ಪಕ್ಷಿಗಳು, ಸಯುಜಾ ಸಖಾಯೋ ಆ ಎರಡುಗಳು ಕೂಡ ಪರಸ್ಪರವಾಗಿ ಸ್ನೇಹಿತರು, ಸಮಾನಂ ವೃಕ್ಷಂ ಪರಿಶಸ್ವಜಾತೆ ಒಂದೇ ಮರದಲ್ಲೇ ಕೂತಿವೆ, ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅದರಲ್ಲಿ ಒಂದು ಗಿಳಿ, ಆ ಒಂದು ಪಕ್ಷಿ ಏನ್ ಮಾಡ್ತಾ ಇದೆ, ಆ ಗಿಡದಲ್ಲಿರ್ತಕ್ಕಂತಹ ಹಣ್ಣನ್ನ ತಿಂತಾ ಇದೆ. ಅನಸ್ತನ್ನನ್ಯೋ ಅಭಿಚಾಕಶೀತಿ ಆದ್ರೆ ಇನ್ನೊಂದು ಪಕ್ಷಿ ಹಣ್ಣನ್ನ ತಿಂತಾ ಇಲ್ಲ, ಆದ್ರೆ ಆ ಹಣ್ಣಿನ ರಸ ಏನಿದೆಯಲ್ಲ, ಆ ಸ್ವಾರಸಿಕತೆ ಏನಿದೆಯಲ್ಲ, ಹಣ್ಣಿನ ಸ್ವಾರಸಿಕತೆಯನ್ನ ಅದು ಅನುಭವಿಸಿ ಅದು ಚೆನ್ನಾಗಿ ಬೆಳೀತಾ ಇದೆ ಅಂತ ಈ ಶ್ರುತಿಗೆ ಸಾಮಾನ್ಯವಾಗಿ ಅರ್ಥ. ಏನಿದಕ್ಕೆ ಅರ್ಥ ಅಂತಂದ್ರೆ ದೇಹಸ್ಥೋಪಿ ನ ದೇಹಸ್ಥೋ ವಿದ್ವಾನ್ ಸ್ವಪ್ನಾತ್ ಯಥೋತ್ಥಿತಃ ಅದೇಹಸ್ಥೋಪಿ ದೇಹಸ್ಥಃ ಕುಮತಿ ಸ್ವಪ್ನ ದೃಗ್ಯಥ ಅಂತ. ಈ ಒಂದು ಶ್ರುತಿಯನ್ನ ಇಟ್ಕೊಂಡು ಹೊರಟಂತಹ ಒಂದು ಭಾಗವತದ ಶ್ಲೋಕ ಇದು. ಏನಿದಕ್ಕೆ ಅರ್ಥ ಅಂತಂದ್ರೆ ಭಗವಂತ ನಮ್ಮ ದೇಹದೊಳಗಡೆ ಇದ್ದಾನೆ. ಹೇಗಿದ್ದಾನೆ ಅಂತಂದ್ರೆ ದೇಹದೊಳಗಡೆ ಇದ್ದಾನೆ ಅಂತಂದ್ರೆ ನಾವೇನು ಕೆಲಸ ಮಾಡ್ತೇವೆ ಎಲ್ಲಾನು ಕೂಡ ಅವನು ಮಾಡ್ತಾನೆ ಅಲ್ಲ ಅಂತಂದ್ರೆ ಯಾವ ಕೆಲಸನೂ ಮಾಡೋದಿಲ್ಲ. ಸರಿಯಾಗಿ ಅವನು ಅಲ್ಲಿ ಒಂದು ಆಸನವನ್ನ ಹಾಕೊಂಡು ಕೂತಿದ್ದಾನೆ. ನಾವು ಮಾಡುವಂತಹ ಎಲ್ಲ ಕೆಲಸ ನೋಡ್ತಾ ಇರ್ತಾನೆ. ಯಾವ ಕೆಲಸನೂ ಅವನು ಮಾಡೋದಿಲ್ಲ. ಆದ್ರೆ ನಾವು ಮಾಡಿದ ಕೆಲಸದಿಂದ ಬಂದಂತಹ ಯಾವ ಕರ್ಮಫಲದ ಭೋಗ ಇದೆಯಲ್ಲ, ಆ ಭೋಗವನ್ನ ಅವನು ಅನುಭವಿಸ್ತಾ ಕೂತಿರ್ತಾನೆ. ಇಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ, ದೇಹಸ್ಥೋಪಿ ನ ದೇಹಸ್ಥಃ, ದೇಹದ ಒಳಗಡೆ ಇದ್ದಾನೆ ಆದ್ರೆ ಒಳಗಡೆ ಇಲ್ಲ. ಏನಿದು ಒಳಗಡೆ ಇದ್ದಾನೆ ಒಳಗಡೆ ಇಲ್ಲ ಅಂತಂದ್ರೆ ದೇಹದ ಒಳಗಡೆ ಇದ್ದಾನೆ, ನೀವು ತಿಳಿದ ರೀತಿಯಲ್ಲಿ ದೇಹದ ಒಳಗಡೆ ಅವನಿಲ್ಲ. ಒಳಗಡೆ ಇದ್ದುಕೊಂಡು ಏನೋ ಕೆಲಸವನ್ನ ಅವನು ಮಾಡ್ತಾ ಇಲ್ಲ. ಇನ್ನು ಸ್ವಪ್ನಾದ್ ವಿದ್ವಾನ್ ಸ್ವಪ್ನಾದ್ ಯಥೋತ್ಥಿತಃ, ಯಾವ ರೀತಿಯಾಗಿ ನಾವು ಮಲಗಿದಾಗ ನಮಗೆ ಕನಸು ಬೀಳುತ್ತದೆ, ಕನಸಿನಲ್ಲಿ ನಾವು ಇರ್ತೇವೆ, ಸಂಪೂರ್ಣ ಕನಸೆಲ್ಲ ಕೂಡ ನಮ್ಮ ಹಿಡಿತದಲ್ಲೇನೆ ಇರ್ತದೆ, ಎಲ್ಲವನ್ನ ನಾವು ನೋಡ್ತೇವೆ. ಆದ್ರೆ ಎದ್ದ ಮೇಲೆ ಗೊತ್ತಾಗ್ತದೆ, ಇಷ್ಟೊತ್ತನ ಬಿದ್ದಿದ್ದು ಕನಸು, ನಾನು ಕಂಡಂತಹ ಆ ರಾಜವೈಭೋಗ, ಆ ಕಿರೀಟ, ಸಿಂಹಾಸನ, ರಾಜನ ಅರಮನೆ ಇದೆಲ್ಲ ಕನಸು ಅಂತ ನಮಗೆ ಗೊತ್ತಾಗ್ತದೆ. ಕನಸಿನಲ್ಲಿ ಮಾತ್ರ ನಾವು ರಾಜರು. ಆದ್ರೆ ಭಗವಂತ ಹೀಗಲ್ಲ. ಭಗವಂತ ನಮ್ಮ ದೇಹದ ಒಳಗಡೆ ಇರ್ತಾನೆ. ಅವನು ಸ್ವತಃ ರಾಜನೇ. ಅವನನ್ನ ಬಿಟ್ಟು ಮತ್ತೊಬ್ಬ ರಾಜನಿಲ್ಲ. ರಾಜನಾಗಿದ್ರೂ ಕೂಡ ಅವನು ಏನೂ ಕೆಲಸ ಮಾಡೋದಿಲ್ಲ, ಒಳಗಡೆ ಕೂತಿರ್ತಾನೆ. ನಾವು ಮಾಡುವಂತಹ ನಮ್ಮ ಕಡೆಯಿಂದ ಎಲ್ಲ ಕೆಲಸವನ್ನ ಅವನು ಮಾಡಿಸ್ತಾನೆ. ಯಾಕೆ ಅಂತಂದ್ರೆ ನಮಗೆ ಉತ್ತಮ ಒಂದು
ಸ್ಥಾನ ಪಡಿಬೇಕು ನಾವು ಅಂತಂದ್ರೆ ಆವಾಗ ನಾವೇ ಕೆಲಸ ಮಾಡಬೇಕು. ನಮ್ಮಿಂದನೇ ಕೆಲಸ ಆದ್ರೇನೆ ನಮಗೆ ಅದರ ಒಂದು ಪುಣ್ಯದ ಫಲ ಅನ್ನೋದು ನಮಗೆ ಬರ್ತದೆ. ಹಾಗಾಗಿ ತಾನು ಮಾಡಿಬಿಟ್ರೆ ನಾವು ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ನಮ್ಮ ಕೈಯಿಂದ ಎಲ್ಲ ಕೆಲಸವನ್ನು ಕೂಡ ಅವನು ಮಾಡಿಸ್ತಾನೆ ಅನ್ನುವಂತಹ ಒಂದು ತತ್ವವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದರಿಂದ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅನ್ನುವಂತಹ ಒಂದು ಮಾತನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಭಗವಂತ ಸರ್ವಾಂತರ್ಯಾಮಿಯಾಗಿ ಇದ್ದುಕೊಂಡು ಸಮಸ್ತ ಜೀವರಿಂದ ಎಲ್ಲ ವಿಧವಾದಂತಹ ಕರ್ಮಗಳನ್ನ ಮಾಡಿಸೋ ಮೂಲಕವಾಗಿ ಆ ಎಲ್ಲ ಜೀವರನ್ನು ಕೂಡ ಒಂದು ದಂಡಿಗೆ ಒಯ್ದು ಹಚ್ಚುತ್ತಾನೆ. ಅಂದ್ರೆ ಮೋಕ್ಷದ ಪಥವನ್ನ ನಮಗೆ ತಂದು ಕೊಡ್ತಾನೆ ಅಂತ ನಾವು ಇದರಿಂದ ತಿಳಿಬೇಕು ಅಂತ ತಿಳಿಸಿ, ಇನ್ನು ಮತ್ತೊಂದು ವಿಷಯವನ್ನ ಇಲ್ಲಿ ಕೃಷ್ಣ ಆ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ. ಏನು ಅಂತಂದ್ರೆ, ಶಬ್ದ ಬ್ರಹ್ಮಣಿ ನಿಷ್ಣಾತೋ ನ ನಿಷ್ಣಾಯಾತ್ ಪರೇ ಯದಿ ಸಮಸ್ತಸ್ಯ ಬ್ರಹ್ಮಫಲೋ ಹ್ಯದೇನುಮಿವ ರಕ್ಷಿತಃ ಅಂತ. ಅಂದ್ರೆ ಯಾವನೋ ಒಬ್ಬನು ಮಹಾಪಂಡಿತ ಇರ್ತಾನೆ, ಶಬ್ದಶಾಸ್ತ್ರವನ್ನೆಲ್ಲ ತಿಳಿದಿರ್ತಾನೆ. ಅಷ್ಟೇ ಅಲ್ಲದಲೇನೆ ಪ್ರಪಂಚದಲ್ಲಿ ಎಷ್ಟು ಶಬ್ದಗಳಿವೆಯೋ ಎಲ್ಲಾ ಶಬ್ದಗಳನ್ನು ಕೂಡ ಕಂಠಪಾಠ ಮಾಡಿರ್ತಾನೆ. ಅವನಿಗೆ ಒಂದು ಬಾರಿ ಹೇಳು ಅಂತ ಶುರು ಮಾಡಿದ್ರೆ ಸರ್ವತ್ತಾದ್ರೂ ಕೂಡ ನಿಂದಿರಿಸೋದಿಲ್ಲ, ಅಷ್ಟು ಶಬ್ದಗಳ ಕಂಠಪಾಠವನ್ನು ಮಾಡಿರ್ತಾನೆ. ಆದ್ರೆ ಆ ಶಬ್ದಗಳು ಏನ್ ಹೇಳ್ತಾ ಇವೆ ಅನ್ನೋದನ್ನ ತಿಳ್ಕೊಂಡೇ ಇಲ್ಲ ಅಂತಂದ್ರೆ ಅವನು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಹೇಗೆ ಅಂತಂದ್ರೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಹ್ಯದೇನುಮಿವ ರಕ್ಷತಃ ಅಂತ. ಹ್ಯದೇನು ಅಂತಂದ್ರೆ ಶಿ ಅಧೇನು ಅಂತ ಅರ್ಥ ಅಲ್ಲಿ ಬಿಡಿಸ್ಬೇಕಾದ್ರೆ. ಅಧೇನು ಅಂತಂತಂದ್ರೆ ಧೇನು ಅಲ್ಲದ್ದು, ಅಂದ್ರೆ ಆಕಳ ಅಲ್ಲದ್ದು. ಆಕಳ ಯಾವ್ದಾಗ್ತದೆ ಅಂತಂತಂದ್ರೆ ಯಾವುದು ಮನೆಯಲ್ಲಿ ಇದ್ದುಕೊಂಡು ಪ್ರತಿನಿತ್ಯ ನಮಗೆ ಹಾಲನ್ನ ಕೊಟ್ಟು ಮೊಸರು ಇತ್ಯಾದಿಗಳನ್ನ ಕೊಡ್ತದೋ ಅಂತಹದ್ದೇ ಆಕಳ ಆಗ್ತದೆ. ನಮ್ಮ ನಿತ್ಯೋಪಕಾರಕ್ಕೆ ಬೇಕಾದ ಪದಾರ್ಥಗಳನ್ನ ಕೊಡುವಂತಹದ್ದು ಆಕಳ ಆಗ್ತದೆ. ಆ ಗೋಮಯ ಗೋಮೂತ್ರಾದಿಗಳನ್ನ ಕೊಡುವ ಮೂಲಕವಾಗಿ ಹಾಲನ್ನ ಕೊಡುವಂತಹದ್ದು ಯಾವುದೋ ಅದೇ ಆಕಳ ಆಗ್ತದೆ. ಅದೇನು ಅಂತಂತಂದ್ರೆ ಒಂದು ಕರುವನ್ನ ಹಾಕದೇ ಇರತಕ್ಕಂತಹ ಆಕಳು, ಅದಕ್ಕೆ ಹಾಲು ಬರೋದಿಲ್ಲ. ಇನ್ನು ಮತ್ತೊಂದು ಅದೇನು ಅಂತಂತಂದ್ರೆ ಬಂಜೆಯಾದಂತಹ ಬರಡು ಆಕಳು, ಅದು ಕೂಡ ಹಾಲನ್ನ ಕೊಡೋದಿಲ್ಲ. ಈ ಎಂತಹ ಬರಡು ಆಕಳನ್ನ ಮನೆಯಲ್ಲಿ ಸಾಕಿದ್ರೆ ಏನ್ ನಮಗೆ ಲಾಭ? ಏನೂ ಲಾಭ ಇಲ್ಲ, ಎಲ್ಲ ನಷ್ಟವೇನೆ. ಸುಮ್ಮನೆ ಏನೋ ಗೋ ಪೂಜೆಯನ್ನ ಮಾಡ್ಕೊಳಿಕ್ ಇಟ್ಕೊಳ್ಬೇಕಾಗ್ತದೆ ಅಷ್ಟೇ ಹೊರತಾಗಿ ಅದರಿಂದ ನಮಗೆ ಯಾವ ಲಾಭವೂ ಕೂಡ ಕ್ಷೀರಪಾನಾದಿ ಮೊಸರು ಮುಂತಾದ ಲಾಭಗಳು ಯಾವುದೂ ಕೂಡ ನಮಗೆ ಇರೋದಿಲ್ಲ. ಅದರಂತೆ ಶಬ್ದಶಾಸ್ತ್ರವನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡಿ ಆ ಶಬ್ದದ ಅರ್ಥವನ್ನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಯಾವುದಕ್ಕೂ ಕೂಡ ಅವನು ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಕೃಷ್ಣ. ಮತ್ತೆ ಏನು ಶಾಸ್ತ್ರವನ್ನ ಓದಿದ, ಶಬ್ದಗಳನ್ನ ಕಂಠಪಾಠ ಮಾಡಿದ, ಏನ್ ಅರ್ಥ ಶಬ್ದಗಳಿಗೆ ಅಂತಂದ್ರೆ ಒಂದೇ ಅರ್ಥ ಇದೆ. ಏನು? ನಾಮಾನಿ ಸರ್ವಾಣಿ ಯಮಾವಿಶಂತಿ ಅನ್ನುವಂತಹ ಶ್ರುತಿಯ ಆಧಾರದಲ್ಲಿ, ಅದೇ ರೀತಿಯಾಗಿ ಯಥೋ ವಾಚೋ ನಿವರ್ತಂತೆ ಅನ್ನುವಂತಹ ಶ್ರುತಿಯ ಆಧಾರದಲ್ಲಿ ಎಲ್ಲ ಶಬ್ದಗಳು ಕೂಡ ಭಗವದ್ವಾಚಕ ಎನ್ನುವಂತಹ ಒಂದು ಅನುಸಂಧಾನವನ್ನ ಮಾಡಿಕೊಂಡು ನಾವು 4 ಶಬ್ದವನ್ನ ನೋಡೋಣ ಅಥವಾ 400 ಶಬ್ದಗಳನ್ನ ನೋಡೋಣ, ಆ ಎಲ್ಲವೂ ಕೂಡ ಪುಣ್ಯದಾಯಕವಾಗ್ತದೆ ಎನ್ನುವಂತಹ ಒಂದು ತತ್ವವನ್ನ ಆ ಕೃಷ್ಣ ಉದ್ಧವನಿಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಭಗವಂತನ ಹೆಸರುಗಳನ್ನ ಇಟ್ಟಿರ್ತಾರೆ, ಕೃಷ್ಣ ಅಂತ ಇಟ್ಟಿರ್ತಾರೆ. ಆದ್ರೆ ನಾವೇನ್ ಮಾಡ್ತೇವೆ? ಭಗವಂತ ನಮ್ಮ ಬಾಯಿಯಲ್ಲಿ ಎಲ್ಲಿ ಭಗವಂತನ ಹೆಸರು ಬಂದು ಪುಣ್ಯ ನಮಗೆ ಬಂದು ಬಿಡ್ತದೋ ಅಂತ ಕೃಷ್ಣ ಅಂತ ನಾವು ಕರೆಯೋದಿಲ್ಲ, ಅವನನ್ನ ಕಿಟ್ಯ ಅಂತ ಕರಿತೇವೆ. ಹಾಗಾಗಿ ಯಾರೂ ಕೂಡ ಈ ಭಗವಂತನ ನಾಮಸ್ಮರಣೆಯನ್ನ ಯಾವ ವಿಧದಲ್ಲಿ ಆಗ್ತದೆ ನಾವು ಹೇಳಲಿಕ್ಕಿಲ್ಲ. ನಿನ್ನೆ ನಾವು ಕೇಳಿದ್ವಿ, ಸಾಂಕೇತ್ಯಂ ಪಾರಿಹಾಸ್ಯಂ ವಾ. ಅದು ಯಾರ್ದೋ ಒಬ್ಬರದು ಹೆಸರನ್ನ ಕೇಳಬಹುದು, ಹೆಸರಾಗಿರ್ಬೋದು. ನಿನ್ನೆ ಅಜಾಮಿಳನ ಕಥೆಯನ್ನ ಕೇಳಬೇಕಾದ್ರೆ ಅವನು ತನ್ನ ಮಗನ ಹೆಸರನ್ನ ಕರೆದ ನಾರಾಯಣ ಅಂತ. ಪುಣ್ಯ ಬಂತು, ಭಗವಂತ ಬಂದು ಕರ್ಕೊಂಡೋದ ಮೋಕ್ಷಕ್ಕೆ. ಅದೇ ರೀತಿ ಯಾರಿಗೆ ಉತ್ತಮವಾದ ಭಗವಂತನ ಹೆಸರಿರ್ತದೋ ಆ ಹೆಸರನ್ನ ಅದೇ ರೀತಿಯಾಗೇನೆ ನಾವು ಕರಿಬೇಕು ಅಂತ ತಿಳಿಸಿ ಮತ್ತೆ ಮುಂದೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅಲ್ಲ ಸ್ವಾಮಿ, ಪೂಜೆಯನ್ನ ಮಾಡ್ತೇವೆ ನಾವು, ಎಂತಹ ಪೂಜೆಯನ್ನ ಮಾಡಬೇಕು, ಹೇಗೆ ಪೂಜೆಯನ್ನ ಮಾಡಬೇಕು, ಸ್ವಲ್ಪ ತಿಳಿಸ್ತೀಯಾ ಅಂತ ಕೃಷ್ಣನಿಗೆ ಉದ್ಧವ ಕೇಳಿದಾಗ ಅದಕ್ಕೆ ಕೃಷ್ಣ ಪೂಜೆಯ ಪ್ರಕ್ರಿಯೆಯನ್ನ ತಿಳಿಸ್ತಾ ಇದ್ದಾನೆ. ಹೇಗೆ ಪೂಜೆಯನ್ನ ಮಾಡಬೇಕು ನಾವು ಅಂತಂದ್ರೆ, ಚಲ ಮತ್ತು ಅಚಲ, ಸ್ಥಿರ, ಚರ ಸ್ಥಿರ, ಚರ ಸ್ಥಿರ. ಚರ ಅಂತಂದ್ರೆ ತಿರುಗಾಡುವಂತಹ ಭಗವದ್ ರೂಪ, ಸ್ಥಿರ ಅಂತಂದ್ರೆ ಒಂದೇ ಕಡೆ ಇರುವಂತಹ. ಚಲ ಅಚಲ ಎರಡಕ್ಕೂ ಕೂಡ ಅದೇ ಅರ್ಥ. ಚಲ ಅಂತಂತಂದ್ರೆ ಎಲ್ಲ ಕಡೆ ತಿರುಗಾಡುವಂತಹದ್ದು, ಅಚಲ ಅಂತಂದ್ರೆ ಒಂದೇ ಕಡೆ ಇರತಕ್ಕಂಥದ್ದು. ಎರಡು ಭಗವದ್ ರೂಪಗಳಿವೆ. ಇದರಲ್ಲಿ
ಯಾವುದನ್ನಾದ್ರೂ ಇಟ್ಕೊಂಡು ಕೂಡ ನಾವು ಪೂಜೆಯನ್ನ ಮಾಡಬಹುದು. ಆದ್ರೆ ಆ ಎರಡರಲ್ಲಿಯೂ ಕೂಡ ತಾರತಮ್ಯ ಅನ್ನೋದಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ ಖಮ್ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ ಅಂತ. ಮೇ ಪೂಜಾ ಪದಾನಿ, ಭಗವಂತ ಕೃಷ್ಣ ಅವನ ಪೂಜೆಯನ್ನ ನಾವು ಎಲ್ಲಿ ಮಾಡಬೇಕು ಅಂತಂದ್ರೆ 11 ಪದಾರ್ಥಗಳನ್ನ ಹೇಳ್ತಾ ಇದ್ದಾನೆ. ಇವು ಎಲ್ಲ ಕೂಡ ಚಲ ಪದಾರ್ಥಗಳು. ಯಾವ್ದದು ಅಂತಂದ್ರೆ ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗೋವು, ವೈಷ್ಣವ, ಆಕಾಶ, ಪ್ರಾಣ, ನೀರು, ಭೂಮಿ, ಆತ್ಮ ಮತ್ತೆ ಸಮಸ್ತ ಚರಾಚರ ಪ್ರಪಂಚ ಅಂತ. ಯಾಕೆ ಅಂತಂದ್ರೆ ಒಂದೊಂದಕ್ಕೂ ಕೂಡ ಒಂದು ವಿಶೇಷತೆಯನ್ನ ಹೇಳ್ತಾ ಬರ್ತಾರೆ. ಮೊದಲಿಗೆ ಯಾವುದು ಸೂರ್ಯನಲ್ಲಿ ಭಗವಂತನ ಪೂಜೆಯನ್ನ ಮಾಡಬೇಕು. ಹೇಗ್ ಮಾಡಬೇಕು ಅನ್ನೋದನ್ನ ಮುಂದೆ ಹೇಳ್ತಾರೆ. ಸೂರ್ಯನಲ್ಲೇ ಯಾಕೆ ಮಾಡಬೇಕು ಅಂತಂದ್ರೆ ಸೂರ್ಯ ಕಣ್ಣಿಗೆ ಕಾಣುವಂತಹ ದೇವತೆ. ಆ ಸೂರ್ಯನಲ್ಲಿ ಸೂರ್ಯಾಂತರ್ಗತನಾದ ನಾರಾಯಣನಿರ್ತಾನೆ. ನಾವು ಗಾಯತ್ರಿ ಜಪದ ಒಂದು ಚಿಂತನೆಯನ್ನ ನಾವು ಮಾಡ್ತೇವೆ. ಏನ್ ಮಾಡ್ತೇವೆ? ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಿಶಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ನಾವಿಲ್ಲಿ ಏನ್ ಚಿಂತನೆ ಮಾಡಬೇಕು ಗಾಯತ್ರಿ ಜಪವನ್ನ ಮಾಡಬೇಕಾದ್ರೆ ಅಂತಂದ್ರೆ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ. ಸವಿತೃಮಂಡಲ ಅಂತಂದ್ರೆ ಸೂರ್ಯಮಂಡಲ ಅಂತ ಅರ್ಥ. ಆ ಸೂರ್ಯಮಂಡಲದ ಮಧ್ಯದಲ್ಲಿ ಈ ನಾರಾಯಣ ಇರ್ತಾನೆ. ಹೇಗಿರ್ತಾನೆ ಅಂತಂದ್ರೆ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ಹಾರಿ ಕೊರಳಲ್ಲಿ ಹಾರವನ್ನು ಧರಿಸಿರ್ತಾನೆ. ಹಿರಣ್ಮಯ ವಪುಹು ಬಂಗಾರದಂತಹ ಮೈಬಣ್ಣ ಇರ್ತದೆ. ಎರಡೂ ಕೈಗಳಲ್ಲಿ ಶಂಖ ಚಕ್ರಗಳನ್ನ ಧರಿಸಿರ್ತಾನೆ. ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ, ಕೇಯೂರವನ್ನ ಧರಿಸಿರ್ತಾನೆ. ಅದೇ ರೀತಿಯಾಗಿ ಮಕರ ಕುಂಡಲಗಳಿರ್ತವೆ ಎರಡೂ ಕಿವಿಗಳಲ್ಲಿಯೂ ಕೂಡ. ಮತ್ತೆ ಕಿರೀಟವನ್ನ ಧರಿಸಿರ್ತಾನೆ. ಅಂತಹ ಪದ್ಮಾಸನದಲ್ಲಿ ಕೂತಿರ್ತಾನೆ. ಅಂತಹ ಒಬ್ಬ ನಾರಾಯಣನ ರೂಪವನ್ನ ನಾವು ಧ್ಯಾನವನ್ನ ಮಾಡಬೇಕು. ಗಾಯತ್ರಿ ಮಂತ್ರ ಅಂತಂದ್ರೆ ಸಾಮಾನ್ಯ ಲೋಕದಲ್ಲಿ 5 ಮುಖವುಳ್ಳಂತಹ ದೇವಿಯ ಸ್ವರೂಪ ಅಂತ ನಾವು ಚಿಂತನೆಯನ್ನ ಮಾಡ್ತೇವೆ. ಆದ್ರೆ ನಾವು ಸಂಧ್ಯಾ ವಂದನೆಯಲ್ಲಿ ಮಾಡುವ ಜಪದಲ್ಲಿ ಮಾಡುವಂತಹ ಯಾವ ಗಾಯತ್ರಿ ಇದೆಯಲ್ಲ, ಆ ಸ್ವರೂಪಕ್ಕೆ, ಆ ಮಂತ್ರಕ್ಕೆ ಆ ಸ್ವರೂಪ ಯೋಗ್ಯವಾದದ್ದಲ್ಲ. ಹೊರತಾಗಿ ಆ ಮಂತ್ರದ ಧ್ಯಾನ ಶ್ಲೋಕ ಹೇಳ್ತಾ ಇದೆ, ಸವಿತೃಮಂಡಲ ಮಧ್ಯವರ್ತಿಯಾದ ಏಕಮುಖವುಳ್ಳಂತಹ ಯಾವ ನಾರಾಯಣನಿದ್ದಾನೋ ಆ ನಾರಾಯಣನ ಸ್ತೋತ್ರವನ್ನೇ ಮಾಡ್ತಾ ಇದೆ ಆ ಗಾಯತ್ರಿ ಮಂತ್ರ. ಹಾಗಾಗಿ ಜಪವನ್ನ ಮಾಡಬೇಕಾದ್ರೆ ನಾವು ಆ ಅನುಸಂಧಾನದಿಂದ ಮಾಡಬೇಕು. ಹೊರತಾಗಿ ಯಾವುದೋ ಒಂದು ಹೆಣ್ಣು ರೂಪದ ಗಾಯತ್ರಿಯ ದೇವಿಯನ್ನ ನಾವು ಇಲ್ಲಿ ಸ್ತೋತ್ರ ಮಾಡಬಾರದು ಅಂತ ನಮಗೆ ವೇದ ತಿಳಿಸ್ತಾ ಇದೆ ಇದನ್ನ ಅಂತ. ಇದು ಮೊದಲನೆಯ ಕಾರಣ ಸೂರ್ಯನಲ್ಲಿ ನಾವು ಭಗವಂತನ ಆರಾಧನೆಯನ್ನ ಮಾಡೋದಕ್ಕೆ. ಎರಡನೆಯ ಕಾರಣ ಅಗ್ನಿ ಯಾಕೆ ಅಂತಂದ್ರೆ ಅಗ್ನಿ ಎಷ್ಟು ಪವಿತ್ರ ಅಂತಂದ್ರೆ ಪರಮ ಪವಿತ್ರವಾದದ್ದು. ಅಗ್ನಿಯಲ್ಲಿ ನಾವೇನನ್ನ ಹಾಕಿದ್ರು, ಯಾವ್ದಾದ್ರ ಮೇಲೆ ಅಗ್ನಿಯನ್ನ ಹಾಕಿದ್ರು ಕೂಡ ಆ ತೊಂದರೆ ಅನ್ನೋದು ಹಾಕಿದ ಪದಾರ್ಥಕ್ಕೇನೆ ಉಂಟಾಗ್ತದೆ. ಅಗ್ನಿಗೆ ಯಾವುದೇ ಉಂಟಾಗೋದಿಲ್ಲ. ಮಾಲಿನ್ಯ ಅನ್ನೋದು ಅಗ್ನಿಗೆ ಬರೋದೇ ಇಲ್ಲ. ಹಾಗಾಗಿ ಪರಮ ಶುಚಿಯಾದಂತಹ ಪದಾರ್ಥ ಅಗ್ನಿ. ಹಾಗಾಗಿ ಅಗ್ನಿಯಲ್ಲಿ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು. ಮುಂದೆ ಬ್ರಾಹ್ಮಣನಲ್ಲಿ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ ಈ ಶ್ಲೋಕವನ್ನ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ. ಅಂದ್ರೆ ಬ್ರಾಹ್ಮಣರಲ್ಲಿ ಗೋವಿನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ. ಹಾಗಾಗಿ ಬ್ರಾಹ್ಮಣರ ಮತ್ತು ಗೋವಿನ ಎರಡರಲ್ಲಿಯೂ ಕೂಡ ಭಗವಂತನ ರೂಪದ ಚಿಂತನೆಯನ್ನ ಮಾಡ್ತಾ ಭಗವಂತನ ಪೂಜೆಯನ್ನ ಮಾಡಬೇಕು. ಇಲ್ಲಿಗೆ 4 ಮುಗಿತು. 5ನೇದು ವೈಷ್ಣವರು. ಏನು ಬ್ರಾಹ್ಮಣರು ಅಂತ ಬಂತು, ಮತ್ತೆ ವೈಷ್ಣವರು ಏನು ವ್ಯತ್ಯಾಸ ಏನು ಅಂತಂದ್ರೆ ಬ್ರಾಹ್ಮಣರಿಗೂ ವೈಷ್ಣವರಿಗೂ ವ್ಯತ್ಯಾಸ ಏನು ಅಂತಂದ್ರೆ ವೈಷ್ಣವರಾದವರು ಅದು ಯಾರಾದ್ರೂ ಆಗಿರ್ಬೋದು, ಬ್ರಾಹ್ಮಣರೇ ಆಗಿರ್ಬೇಕು ಅನ್ನೋಂತಹ ನಿಯಮ ಇಲ್ಲ. ಯಾರಾದ್ರೂ ಆಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಎಲ್ಲರೂ ಕೂಡ ವೈಷ್ಣವರಾಗ್ತಾರೆ. ಯಾರ್ಯಾರು ವಿಷ್ಣು ಭಕ್ತರಂತಿದ್ದಾರೋ ಅವರೆಲ್ಲರೂ ಕೂಡ ವೈಷ್ಣವರಾಗ್ತಾರೆ. ಅಂತಹವರ ಒಂದು ಅವರಲ್ಲಿಯೂ ಕೂಡ ಭಗವಂತನ ರೂಪದ ಚಿಂತನೆಯನ್ನ ಮಾಡ್ತಾ ಅವರ ಪೂಜೆಯನ್ನ, ಅತಿಥಿ ಸತ್ಕಾರವನ್ನ ನಾವು ಮಾಡುವ ಮೂಲಕ ಭಗವಂತನ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಆಕಾಶವು ಕಣ್ಣಿಗೆ ಕಾಣೋದಿಲ್ಲ. ವಾಯು ನೆಕ್ಸ್ಟ್ ಅದು ಕೂಡ ಕಣ್ಣಿಗೆ ಕಾಣೋದಿಲ್ಲ. ಈ ಎರಡರಲ್ಲಿಯೂ ಕೂಡ ಸೂಕ್ಷ್ಮ ರೂಪದಿಂದ ಭಗವಂತ ಇರ್ತಾನೆ. ಅದರ ಒಂದು ಉಪಾಸನೆಯನ್ನ ಮಾಡಬೇಕು. ಅದರಲ್ಲಿಯೂ ಕೂಡ ಭಗವಂತನ ಪೂಜೆಯನ್ನ ಮಾಡಬೇಕು. ಮುಂದೆ ನೀರು, ಭೂಮಿ, ಈ ಎರಡುಗಳು ಕೂಡ ಕಣ್ಣಿಗೆ ಕಾಣ್ತವೆ. ಭೂಮಿ ಅಂತಾನೆ ನಾವು ಮುಂದೆ ವಿಗ್ರಹಗಳನ್ನ ಇಟ್ಕೊಂಡು ಮಾಡ್ತೇವಲ್ಲ, ಇದೇ ಭೂಮಿಯ ಪೂಜೆ. ಭೂಮಿಯಲ್ಲಿ ಮಾಡುವಂತಹ ಭಗವಂತನ ಪೂಜೆ, ಪ್ರತಿಮೆಗಳನ್ನ, ವಿಗ್ರಹಗಳನ್ನ ಇಟ್ಕೊಂಡು ಮಾಡುವಂತಹ ಪೂಜೆ. ನೀರಿನಲ್ಲಿ ಹೇಗೆ ಮಾಡೋದು ಅಂತಂದ್ರೆ ಗಂಗಾ ನದಿಗೆ ಹೋಗಿರ್ತೀರಿ. ಗಂಗಾ ನದಿಗೆ ಹೋದಾಗ ಗಂಗಾ ನದಿ ಭಗವಂತನ ಪಾದದಿಂದ ಬಂದಿದ್ದಿದು
ಅಂತ ಏನು ಅನುಸಂಧಾನ ಪೂರ್ವಕವಾಗಿ ಅಲ್ಲಿ ನೀವು ಸ್ನಾನಾದಿಗಳನ್ನ ಮಾಡ್ತೀರಿ, ಅರ್ಘ್ಯಾದಿಗಳನ್ನ ಕೊಡ್ತೀರಲ್ಲ, ಇದೆಲ್ಲ ಕೂಡ ನೀರಿನಲ್ಲಿ ಮಾಡುವಂತಹ ಭಗವಂತನ ಪೂಜೆ. ಇನ್ನು ಆತ್ಮ ತನ್ನಗೆ ತಾನು ಪೂಜೆಯನ್ನ ಮಾಡ್ಕೊಳ್ಬೇಕು. ತನಗೆ ತಾನು ಪೂಜೆ ಅಂತಂತಂದ್ರೆ ತನಗೆ ಮಂಗಳಾರತಿಯನ್ನ ಮಾಡೋದಾಗಲಿ ಅಥವಾ ಧೂಪ ದೀಪ ನೈವೇದ್ಯನ ಮಾಡೋದಾಗಲಿ ಇದು ಅಲ್ಲ. ಏನು ಅಂತಂತಂದ್ರೆ ಈ ಆತ್ಮನೇನಿದ್ದಾನಲ್ಲ, ಈ ಆತ್ಮ ಪರಮಾತ್ಮನಿಂದ ಬಂದಂತಹ ಜೀವ, ಈ ಆತ್ಮನಿಗೆ ನಿಯಾಮಕನಾದಂತವನು ಪರಮಾತ್ಮ ಎನ್ನುವಂತಹ ಭಾವನೆಯಿಂದ ತನ್ನನಿಗೆ ತಾನು ಯಾವುದೇ ರೀತಿಯಾದಂತಹ ಒಂದು ದೋಷಗಳು ರೋಗಗಳು ಬರದೇ ಇರೋ ರೀತಿಯಲ್ಲಿ ತನ್ನ ಶರೀರವನ್ನು ತಾನು ಕಾಪಾಡಿಕೊಳ್ಬೇಕು, ಸಾಧನೆಯನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಸಮಸ್ತ ಚರಾಚರ ಪ್ರಪಂಚದಲ್ಲಿ ಮಾಡಬೇಕು. ಇದು ವ್ಯಾಪ್ತೋಪಾಸನೆ. ಇದನ್ನ ಅದಕ್ಕೇನೆ ಕೊನೆಗೆ ಹೇಳಿದ್ದಿದ್ದು. ಇದ್ಯಾವುದು ಈ ಎಲ್ಲಗಳನ್ನ ನಾವು ಮಾಡಬಹುದು ಒಂದು ಪಕ್ಷದಲ್ಲಿ, ಆದ್ರೆ ಸಮಸ್ತ ಚರಾಚರ ಪ್ರಪಂಚದಲ್ಲಿ ಭಗವಂತನ ಪೂಜೆಯನ್ನ ಮಾಡೋದು ನಮಗೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ವ್ಯಾಪ್ತೋಪಾಸನೆಯನ್ನ ಮಾಡಬೇಕು ಅಂತಂದ್ರೆ ನಮ್ಮ ಸಾಧನೆ ಅಷ್ಟಿಷ್ಟಿರಬಾರದು, ತುಂಬಾ ಜಾಸ್ತಿ ಇರಬೇಕು. ಹಾಗಾಗಿ ಇದನ್ನ ಕೊನೆಗೆ ಹೇಳಿದ್ರು. ಈಗ ಇದರ ಮೇಲೆ ಪ್ರಶ್ನೆ, ಅಲ್ಲ ಹೇಗ್ ಮಾಡಬೇಕು ಪೂಜೆಗಳನ್ನ ಏನು ಅಂತಂದ್ರೆ, ಸೂರ್ಯೇತು ವಿದ್ಯೆಯಾತ್ರಯ್ಯ ಹವಿಷಾಗ್ನೌ ಯಜೇತಮಾಂ ಆತಿಥ್ಯೇನ ತು ವಿಪ್ರಾಗ್ಯೆ ಗೋಷ್ಠಂಗಂ ಯವಸಾದಿನ ಅಂತ ಮೊದಲಿಗೆ 4 ಪದಾರ್ಥಗಳ ಪೂಜೆಯನ್ನು ತಿಳಿಸ್ತಾ ಇದ್ದಾರೆ. ಸೂರ್ಯನಲ್ಲಿ ಹೇಗೆ ಮಾಡಬೇಕು ಅಂತಂದ್ರೆ ವೇದ ವಿದ್ಯೆಯಿಂದ ಮಾಡಬೇಕು. ಹೇಗೆ ವೇದ ವಿದ್ಯೆಯಿಂದ? ನಾನು ಹಿಂದೆನೆ ಹೇಳಿದೆ, ಗಾಯತ್ರಿ ಮಂತ್ರವನ್ನ ನಾವು ಹೇಳಿದ್ವಿ. ಆ ಗಾಯತ್ರಿ ಮಂತ್ರ ಯಾರನ್ನ ಪ್ರತಿಪಾದನೆ ಮಾಡ್ತಾ ಇದೆ? ಸೂರ್ಯನಲ್ಲಿರ್ತಕ್ಕಂತಹ ನಾರಾಯಣನನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಇದು ಒಂದೇ ಅಲ್ಲ, ಏನು ಯಜುರ್ವೇದ ಏನಿದೆ ಅಲ್ಲ, ಯಜುರ್ವೇದವನ್ನೆಲ್ಲವನ್ನು ಕೂಡ ಸ್ವತಃ ಸೂರ್ಯನೇನೆ ಆ ಯಾಜ್ಞವಲ್ಕರಿಗೆ ಉಪದೇಶವನ್ನ ಮಾಡಿದ್ದು. ಹಾಗಾಗಿ ಆ ಯಾಜ್ಞವಲ್ಕರಿಗೆ ಯಜುರ್ವೇದವನ್ನ ಸಂಪೂರ್ಣವಾಗಿ ಉಪದೇಶ ಮಾಡಿದ್ದಾನೆ. ಹಾಗಾಗಿ ವೇದದಿಂದ ಸಮಸ್ತವಾಗಿ ಆ ಸೂರ್ಯಾಂತರ್ಗತನಾದ ಭಗವಂತನ ಒಂದು ಆರಾಧನೆಯನ್ನ ನಾವು ಮಾಡಬೇಕು. ಇನ್ನು ಅಗ್ನಿಯಲ್ಲಿ ಹೇಗೆ ಮಾಡಬೇಕು ಅಂತಂದ್ರೆ ಹವಿಷ ಅಂತ ಹೇಳ್ತಾ ಇದ್ದಾರೆ. ಹೋಮವನ್ನ ಮಾಡ್ತೇವೆ, ಹವನವನ್ನ ಮಾಡ್ತೇವೆ, ಯಜ್ಞವನ್ನ ಮಾಡ್ತೇವೆ. ಅಷ್ಟೇ ಅಲ್ಲದಲೇನೆ ವೈಶ್ವದೇವವನ್ನ ಮಾಡ್ತೇವೆ. ಈ ಎಲ್ಲ ಕಾರ್ಯಗಳನ್ನ ಮಾಡುವ ಮೂಲಕವಾಗಿ ಅಲ್ಲಿ ಭಗವಂತನನ್ನ ಆವಾಹನೆ ಮಾಡಿ ಭಗವಂತನ ಆರಾಧನೆಯನ್ನ ಮಾಡುವ ಮೂಲಕವಾಗಿ ನಾವು ಹಾಕುವಂತಹ ಯಾವ ಹವಿಸ್ಸು, ತುಪ್ಪ, ಎಳ್ಳು ಮುಂತಾದ ಏನ್ ಪದಾರ್ಥಗಳಿಗೆಲ್ಲ ಸುಮ್ಮನೆ ಬೆಂಕಿಯಲ್ಲಿ ಸುಡ್ತಾ ಇದ್ದೇವೆ ಅನ್ನುವಂತಹ ಭಾವನೆ ಇರಬಾರದು. ಹೊರತಾಗಿ ಭಗವಂತನೇ ಬಂದು ನಾವು ಹಾಕಿದಂತಹ ಎಲ್ಲ ಹವಿಸ್ಸನ್ನ ತಗೊಂಡು ಹೋಗ್ತಾ ಇದ್ದಾನೆ ಅನ್ನುವಂತಹ ಹವಿಸ್ಸನ್ನ ಅವನು ಭೋಗ ಮಾಡ್ತಾ ಇದ್ದಾನೆ ಅಂತ ತಿಳಿಬೇಕು. ಯಾಕೆ ಅಂತಂದ್ರೆ ನಾವು ಪ್ರತಿನಿತ್ಯ ದೇವರ ಪೂಜೆಯಲ್ಲಿ ಭಗವಂತನಿಗೆ ಅಂತ ನೈವೇದ್ಯ ಮಾಡ್ತೇವೆ, ಒಳ್ಳೆ ಮಂಡಿಗೆ ಮಾಡಿಸ್ತೇವೆ, ಹೋಳಿಗೆ ಮಾಡಿಸ್ತೇವೆ, ಕಡುಬು ಮಾಡಿಸ್ತೇವೆ. ಯಾವುದನ್ನೂ ಭಗವಂತ ತಿನ್ನೋದಿಲ್ಲ, ಎಲ್ಲ ನಾವು ತಿಂತೇವೆ. ಆದ್ರೆ ಭಗವಂತ ತಿನ್ನೋದು ಹೇಗೆ ಅಂತಂದ್ರೆ ಅಗ್ನಿ ಮುಖೇನ. ಅಗ್ನಿಯೇನೇ ಅವನಿಗೆ ಬಾಯಿ. ಅಗ್ನಿಯಲ್ಲಿ ಹಾಕಿದಾಗ ಅದು ಸುಟ್ಟು ಸಂಪೂರ್ಣವಾಗಿ ಬೂದಿ ಆದ್ರೆ ಆಗ ಭಗವಂತ ಅದನ್ನ ಸ್ವೀಕಾರ ಮಾಡಿದಾನೆ ಅಂತ ನಮಗೆ ತಿಳಿತದೆ. ಹಾಗಾಗಿ ಅಗ್ನಿಯಲ್ಲಿ ಮಾಡಬೇಕು. ಮುಂದೆ ಯಾವುದರಲ್ಲಿ ಅಂತಂದ್ರೆ ಬ್ರಾಹ್ಮಣರಲ್ಲಿ ಹೇಗೆ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣರನ್ನ ಮನೆಗೆ ಕರೆದು ಅತಿಥಿ ಸತ್ಕಾರವನ್ನ ಮಾಡಬೇಕು. ಪಂಚೋಪಚಾರ ಪೂಜೆಯನ್ನ ಬ್ರಾಹ್ಮಣರಿಗೆ ಮಾಡಲೇಬೇಕು. ಯಾಕೆ ಅಂತಂದ್ರೆ ಪಂಚ ಸ್ಥಳಗಳಲ್ಲಿ ಅಗ್ನಿಯನ್ನ ಇಟ್ಕೊಂಡು ಬರ್ತಾರೆ ಅವರು. ಎಲ್ಲಿ ಅಂತಂತಂದ್ರೆ ಪಾದದಲ್ಲಿ ಮೊದಲಿಗೆ ಮನೆಗೆ ಬಂದ ಬ್ರಾಹ್ಮಣರಿಗೆ ಹೊರಗಡೆನೆ ಒಂದು ತಂಬಿಗೆ ನೀರಿನಿಂದ ಅವರ ಪಾದ ಪ್ರಕ್ಷಾಲನೆಯನ್ನ ಮಾಡಬೇಕು. ಒಳಗಡೆ ಕರ್ಕೊಂಡು ಬರಬೇಕು. ಮನೆಗೆ ಕರ್ಕೊಂಡು ಬಂದ ತಕ್ಷಣ ಕೈಯನ್ನ ತೊಳಸ್ಬೇಕು. ಯಾಕೆಂದ್ರೆ ಕೈಯಲ್ಲಿ ಅಗ್ನಿ ಇರ್ತದೆ. ಅವ್ರೇನಾದ್ರೂ ಯಾವುದೋ ಒಂದು ಆಲೋಚನೆ ಮಾಡ್ತಾ ಕೈಯನ್ನ ಎಲ್ಲೋ ಒಂದ್ ಕಡೆ ಇಟ್ಟುಬಿಟ್ರು ಅಂತಂದ್ರೆ ಅದು ಭಸ್ಮನೆ ಆಗಿ ಹೋಗ್ತದೆ. ಹಾಗಾಗಿ ಆ ಹಸ್ತ ಪ್ರಕ್ಷಾಲನೆಯನ್ನ ಮಾಡಿಸ್ಬೇಕು. ಇನ್ನು ಅದೇ ರೀತಿಯಾಗಿ 3ನೇ ಸ್ಥಳ ಯಾವುದು ಅಂತಂದ್ರೆ ಪೃಷ್ಠಭಾಗ. ಅವರಿಗೆ ಆಸನವನ್ನ, ಶುದ್ಧವಾದ ಆಸನವನ್ನ ಹಾಕಿ ಅದರ ಮೇಲೇನೆ ಅವ್ರನ್ನ ಕೂಡಿಸ್ಬೇಕು. ಒಂದ್ ವೇಳೆ ಆಸನ ಹಾಕ್ಲಾರ್ದಾಗೆ ಹಾಗೆ ಭೂಮಿಯ ಮೇಲೆ ಕೂಡಿಸ್ಬಿಟ್ರೆ ಬ್ರಾಹ್ಮಣರಿಂದ ಭೂಮಿಗೆ ಅಪಚಾರ. ಆ ಅಪಚಾರ ಆಗೋದಕ್ಕೆ ಯಾರು ಕಾರಣ ಆಗಿರ್ತಾರೋ ಆ ಯಜಮಾನನಿಗೆ ಪಾಪ ಬರ್ತದೆ. ಹಾಗಾಗಿ ಆಸನವನ್ನ ಹಾಕಬೇಕು. 4ನೇದ್ದು ಎಲ್ಲಿರ್ತದೆ ಅಂತಂದ್ರೆ ಬಾಯಿಯಲ್ಲಿ ಇರ್ತದೆ. ಬಂದ ಬ್ರಾಹ್ಮಣರನ್ನ ಹಾಗೇ ಕಳಿಸಬಾರ್ದು. ಏನಾದ್ರೂ ಒಂದಿಷ್ಟು ಅವನಿಗೆ ನೀರನ್ನ ಕೊಡಬೇಕು. ಕೊಟ್ಟಾಗ ಬಾಯಿಯಲ್ಲಿರ್ತಕ್ಕಂತಹ ಅಗ್ನಿ ಶಾಂತವಾಗ್ತದೆ. ತದನಂತರ 5ನೇ ಅಗ್ನಿ ಎಲ್ಲಿರ್ತದೆ ಅಂತಂದ್ರೆ ಹೊಟ್ಟೆ ಒಳಗಡೆ ಇರ್ತದೆ. ಅದು ಶಾಂತ ಆಗಬೇಕು ಅಂತಂದ್ರೆ ಬಂದ ಬ್ರಾಹ್ಮಣನಿಗೆ ಊಟೋಪಚಾರ ಫಲಹಾರಾದಿಗಳನ್ನ ಕೊಟ್ಟು ಅವನ ಸತ್ಕಾರವನ್ನ ಮಾಡಬೇಕು. ಯಾವಾಗ ನೀವು ಈ ರೀತಿಯಾಗಿ ಮಾಡ್ತಾರೋ ಬ್ರಾಹ್ಮಣ ತೃಪ್ತನಾಗಿ ಅವನ ಬಾಯಿಂದ ಏನು ಮಾತು ಬರ್ತದೋ ಅದು ಸತ್ಯ ಆಗ್ತದೆ. ಒಂದು ವೇಳೆ ಬಂದ ಬ್ರಾಹ್ಮಣಿಗೆ ಯಾವುದನ್ನೂ ಮಾಡ್ಲಾರ್ದಂಗೆನೆ ಅವನ ಹಸಿವೆಯಲ್ಲಿ ಹಾಗೆ ಕಳಿಸಿಬಿಟ್ರೆ ಅಂತಂದ್ರೆ ಅವನ ಮನಸ್ಸಿನಲ್ಲಿ ಬೈಕೊಂಡು ಹೋಗ್ಬಿಡ್ತಾನೆ. ಇವ್ರಿಗೇನೂ ಒಳ್ಳೇದಾಗೋದ್ ಬೇಡ ಅಂತ ಆ ಕುಲವೇ ಸಂಪೂರ್ಣವಾಗಿ ನಾಶ ಆಗ್ತದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬ್ರಾಹ್ಮಣರಿಗೆ ಆತಿಥ್ಯ ಸತ್ಕಾರವನ್ನ ಮಾಡಿ ಅವರು ತೃಪ್ತಿ ಆಗೋ ರೀತಿಯಲ್ಲಿ ಮಾಡಿದ್ರೆ ಸಾಕು, ಅದು ಭಗವಂತನ ಪೂಜೆ ಆಗ್ತದೆ. ಗೋಗಳಿಗೆ ಹೇಗೆ ಅಂತಂತಾನೆ ಗೋ ಪ್ರದಕ್ಷಿಣೆಯನ್ನ ಹಾಕೋದು, ಗೋಗಳಿಗೆ ಹುಲ್ಲನ್ನ ತಿನ್ನಿಸೋದು. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಗೋಗಳಿಗೆ ತುರ್ಸ್ಕೊಳಕ್ಕೆ ಕೈ ಇರೋದಿಲ್ಲ.
ಮೈ ತುಂಬಾ ತಿಂಡಿ ಆಗ್ತಾ ಇರ್ತದೆ, ಹುಳುಗಳು ಕಚ್ತಾ ಇರ್ತವೆ. ಹೋಗಿ ಒಂದು ಅರ್ಧ ಗಂಟೆ ಸಂಪೂರ್ಣವಾಗಿ ಆ ಗೋಗಳ ಮೈಯನ್ನ ಸವರಿದ್ರೆ ಆಗ ಅವುಗಳು ತೃಪ್ತಿಯಾಗಿ ಪ್ರೀತಿಯಿಂದ ನಮ್ಮನ್ನ ಒಂದು ಬಾರಿ ಅವು ಹತ್ರ ಬಂದು ಈ ರೀತಿಯಾಗಿ ನೆಕ್ಕಿ ಬಿಟ್ರೆ ನಮ್ಮ ಸಂಪೂರ್ಣ ರೋಗಗಳನ್ನ ನಾಶ ಮಾಡ್ತವೆ. ಅದರ ಮೂಲಕವಾಗಿ ಭಗವಂತ ಅನುಗ್ರಹ ಅನ್ನುವುದು ಕೂಡ ಆಗ್ತದೆ. ಯಾಕೆ ಅಂತಂತಂದ್ರೆ ಕೃಷ್ಣಾವತಾರದಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಇಂದ್ರನಿಗೆ ಪೂಜೆಯನ್ನ ಮಾಡ್ತಾ ಇರ್ತಾನೆ. ಇಂದ್ರನಿಗೆ ಮಾಡಬೇಡಿ, ಗೋವರ್ಧನ ಪರ್ವತಕ್ಕೆ ಮಾಡ್ರಿ, ಗೋಗಳಿಗೆ ಮಾಡ್ರಿ ಪೂಜೆಯನ್ನ ಅಂತ ಅವರುಗಳಿಗೆ ಪೂಜೆಯನ್ನ ಮಾಡಿಸ್ತಾನೆ. ಯಾಕೆ, ನಿಮಗೆ ಹಾಲುಗಳನ್ನ ಕೊಡೋದು ಯಾರು? ಹಾಲು, ಮೊಸರು, ತುಪ್ಪವನ್ನ ಕೊಡೋದು ಯಾರು? ಬೆಣ್ಣೆನ ಕೊಡೋದು ಯಾರು? ಗೋ, ಅದಕ್ಕೆ ಮಾಡ್ರಿ. ನಿಮಗೆ ದಿನಸಿಯನ್ನ ಕೊಡೋದು ಯಾರು? ಹಣ್ಣು ಹಂಪಲಗಳನ್ನ ಕೊಡೋದು ಯಾರು? ಗೋವರ್ಧನ ಪರ್ವತ, ಅದಕ್ಕೆ ಮಾಡ್ರಿ. ಹೊರತಾಗಿ ಇಂದ್ರ ಏನು ಕೊಡ್ತಾನೆ? ಇಂದ್ರ ಏನೂ ಕೊಡೋದಿಲ್ಲ, ಅವನಿಗೇನು ಪೂಜೆ ಬೇಕಾಗೇ ಇಲ್ಲ ಅನ್ನುವಂತಹ ಒಂದು ಕಥೆಯನ್ನ ನಾವು ಕೃಷ್ಣನ ಕಥೆಯಲ್ಲಿ ಕೇಳಬಹುದು ಅಂತ ತಿಳಿಸಿ, ಮತ್ತೆ ಆ 4 ವಿಧವಾದಂತ ಪದಾರ್ಥಗಳಲ್ಲಿ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ವೈಷ್ಣವೇ ಬಂದು ಸತ್ಕೃತ್ಯ ಹೃದೀಖೇ ಧ್ಯಾನ ನಿಷ್ಠಯ ವಾಯೋ ಮುಖ್ಯ ದಿಯಾತೋಯೆ ದ್ರವ್ಯೈಸ್ತೋಯ ಪುರಸ್ತಯೈ ಅಂತ. ಅಂದ್ರೆ ಮುಂದೆ ವೈಷ್ಣವರಲ್ಲಿ ಹೇಗೆ ಮಾಡಬೇಕು ಅಂತಂದ್ರೆ, ಆ ವೈಷ್ಣವರು ಯಾರೇ ಆಗಿರ್ಬೋದು, ಅವರು ಬ್ರಾಹ್ಮಣರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ಅವರನ್ನ ನಮ್ಮ ಬಂಧುವಿನ ತರ ಅವರನ್ನ ನಾವು ಪ್ರೀತಿಯನ್ನ ಮಾಡಬೇಕು. ಅವರ ಜೊತೆಗೆ ಬಾಂಧವ್ಯದಿಂದ ನಾವು ಇರಬೇಕು. ಅವರಲ್ಲಿಯೂ ಕೂಡ ಭಗವಂತನ ರೂಪದ ಚಿಂತನೆಯನ್ನ ನಾವು ಮಾಡಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಆಕಾಶದಲ್ಲಿ ಮಾಡಬೇಕು. ಆಕಾಶ ತುಂಬಾ ಬೃಹತ್ತಾಗಿದೆ, ವ್ಯಾಪ್ತೋಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಕಾಶದಲ್ಲಿ ಭಗವಂತನ ಆರಾಧನೆ ಹೇಗ್ ಮಾಡಬೇಕು ಅಂತಂದ್ರೆ ಹೃದಯಕ್ಕೆ ಧ್ಯಾನ ನಿಷ್ಠಯ ಅಂತ. ಅಂದ್ರೆ ಆಕಾಶ ಹೊರಗಡೆ ಮಾತ್ರ ಇಲ್ಲ, ನಮ್ಮ ಒಳಗಡೆ ಇದೆ, ಹೃದಯಾಕಾಶ ಇದೆ. ನಾವು ಬ್ರಹ್ಮಸೂತ್ರವನ್ನ ಓದಬೇಕಾದ್ರೆ ದಹರಾಧಿಕರಣದಲ್ಲಿ ಒಂದು ವಿಷಯ ಬರ್ತದೆ. ಏನು ಅಂತಂತಂದ್ರೆ ದಹರಂ ಪುಂಡರೀಕಂ ಅಂತ ಅಲ್ಲಿ ಹೇಳುವ ಮೂಲಕವಾಗಿ ಹೃದಯಾಕಾಶದಲ್ಲಿ ಒಂದು ಕಮಲ ಇದೆ, ಆ ಕಮಲದ ಒಳಗಡೆ ಭಗವಂತನಿದ್ದಾನೆ. ಆ ಭಗವಂತನನ್ನ ವಿಶ್ವೇದೇವ ಉಪಾಸತೆ ಅಂತ ಹೇಳುವ ಮೂಲಕವಾಗಿ ವಿಶ್ವೇ ದೇವತೆಗಳೆಲ್ಲರೂ ಕೂಡ ಅವನ ಉಪಾಸನೆಯನ್ನ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ಅಂತಹ ಹೃದಯಾಕಾಶದಲ್ಲಿ ಭಗವಂತನ ಸ್ವರೂಪವನ್ನ ನಾವು ಚಿಂತನೆಯನ್ನ ಮಾಡುವ ಮೂಲಕವಾಗಿ ನಮಗೆ ಯೋಗ್ಯವಾದ ಸ್ವರೂಪ ನಮಗೆ ಅಲ್ಲಿ ತೋರ್ತದೆ, ಭಗವಂತನ ಸ್ವರೂಪ. ಆ ಸಾಧನೆಯನ್ನ ನಾವು ಮಾಡಬೇಕು ಅಂತಂದ್ರೆ ಹಿಂದೆ ಶುಕಾಚಾರ್ಯರು ಹೇಳಿದ ರೀತಿಯಲ್ಲಿ ಜಿತಾಸನೋ ಜಿತಶ್ವಾಸ ಅಂದ್ರೆ ಆಸನ ಜಯವನ್ನ, ಇನ್ನು ಪ್ರಾಣಾಯಾಮ ಪರಾಯಣನಾಗಿರ್ಬೇಕು, ಅಷ್ಟೇ ಅಲ್ಲದೆ ಜಿತೇಂದ್ರಿಯನಾಗಿರ್ಬೇಕು, ಬೇರೆ ಕಡೆ ಎಲ್ಲೂ ಕೂಡ ಮನಸ್ಸನ್ನ ಇರಬಾರದು, ಮನಸ್ಸಿನ ಜಯವನ್ನ ಪಡೆದಿರಬೇಕು. ಈ ರೀತಿಯಾಗಿದ್ರೆ ನಮಗೆ ಹೃದಯಾಕಾಶದಲ್ಲಿ ಭಗವಂತನ ಒಂದು ರೂಪದ ಚಿಂತನೆ ಅನ್ನೋದು ಬರ್ತದೆ ಅಂತ ತಿಳಿಸಿ, ವಾಯುವಿನಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದಂತಹ ಒಂದು ಭಗವದ್ ಉಪಾಸನೆಯಲ್ಲಿ ಅಂತಾನೆ ವಾಯುವಿನಲ್ಲಿ, ವಾಯು ಅಂತಾನೆ ಮುಖ್ಯ ಪ್ರಾಣ ಎಲ್ಲಿ ಇರ್ತಾನೋ ಅಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಮುಖ್ಯ ಪ್ರಾಣ ಇರ್ತಾನೆ. ನಾವು ಕೂಡ ಜೀವಂತವಾಗಿರೋದಕ್ಕೆ ಏನು ಕಾರಣ ಅಂದ್ರೆ ನಮ್ಮಲ್ಲಿ ಭಗವಂತ ಇದ್ದಾನೆ. ಆ ಭಗವಂತನ ಪೂಜೆಯನ್ನ ಪ್ರಾಣದೇವರು ಒಳಗಡೆ ಎದ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಜೀವಂತವಾಗಿದ್ದೇವೆ. ಒಂದು ವೇಳೆ ಏನಾದ್ರೂ ಭಗವಂತ ಈ ದೇಹದಿಂದ ಹೊರಗಡೆ ಹೋದ ಅಂತಂದ್ರೆ ಭಗವಂತನ ಹಿಂದೆನೆ ಪ್ರಾಣದೇವರು ಕೂಡ ಹೋಗ್ತಾರೆ. ಯಾವಾಗ ಹೋಗ್ತಾರೋ ಆವಾಗ ಈ ದೇಹವು ಕೂಡ ಮಲಿಗೆ ಬಿಡುತ್ತದೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಮುಖ್ಯವಾಗಿ ಮುಖ್ಯ ಪ್ರಾಣನಲ್ಲಿ ನಾವು ಭಗವಂತನ ಆರಾಧನೆಯನ್ನ ಮಾಡಬೇಕು. ಮತ್ತೆ ಶ್ರೇಷ್ಠವಾದಂತಹ ಆರಾಧನೆ ಭಗವಂತನ ಪೂಜೆ ಯಾವುದು ಅಂತಂದ್ರೆ ಅದು ಮುಖ್ಯ ಪ್ರಾಣನಲ್ಲೇನೆ ಆಗ್ತದೆ. ಯಾಕೆ ಅಂತಂದ್ರೆ ತಾರತಮ್ಯದಲ್ಲಿ ಕಕ್ಷೆಯಲ್ಲಿ ತುಂಬಾ ಉತ್ತಮರಾದವರು, ಭಗವದ್ ಭಕ್ತರಲ್ಲಿ ಉತ್ತಮರಾದವರು, ಜೀವೋತ್ತಮರಾದಂತವರು ವಾಯುದೇವರು. ಹಾಗಾಗಿ ಅವರಲ್ಲಿ ನಾವು ಅವರನ್ನ ಪ್ರಾಣಂ ಬ್ರಹ್ಮೇತ್ಯುಪಾಸೀತ ಅಂತ ಶ್ರುತಿ ಹೇಳ್ತಾ ಇದೆ. ಅಂದ್ರೆ ಪ್ರಾಣನನ್ನ, ಮುಖ್ಯ ಪ್ರಾಣನನ್ನ ಬ್ರಹ್ಮ ಪ್ರತೀಕತ್ವೇನ ನಾವು ಉಪಾಸನೆಯನ್ನ ಮಾಡಬೇಕು ಅಂತ ಶ್ರುತಿ ನಮಗೆ ತಿಳಿಸ್ತಾ ಇರೋದ್ರಿಂದ ವಾಯುದೇವರಲ್ಲಿ ನಾವು ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡಬೇಕು. ಇನ್ನು ನೀರಿನಲ್ಲಿ ಮಾಡಬೇಕು. ಹೇಗೆ ಅಂತಂದ್ರೆ ತ್ವದ್ದತ್ತಂ ತ್ವೇವ ಅರ್ಪ್ಯತೆ ಎನ್ನುವಂತಹ ಒಂದು ಭಾವನೆಯಿಂದ ಯಾವುದು ನಿನ್ನಿಂದ ನಾನು ಪಡೆದಿದ್ದೇನೋ ಅದನ್ನು ನಿನಗೇ ಕೊಡ್ತಾ ಇದ್ದೇನೆ ಅಂತ ನೀರನ್ನ ನಾವು ನದಿಯಿಂದ ತಗೊಂಡು ನದಿಗೇನೆ ಹಾಕ್ತೇವೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನುವಂತಹ ಕನ್ನಡ ಗಾದೆ ಮಾತು. ಅದೇ ರೀತಿಯಾಗಿ ಈ ಸಂಪೂರ್ಣ ನೀರೆಲ್ಲ ಕೂಡ ಗಂಗಾದಿ ಸಕಲ ತೀರ್ಥಗಳೂ ಕೂಡ ಭಗವಂತನ ಯಾವುದೋ ಒಂದು ಅವಯವಗಳಿಂದ ಹರಿದು ಬಂದಂತಹದ್ದೇ. ಆ ಎಲ್ಲ ನೀರುಗಳನ್ನ ಭಗವಂತನಿಗೆ ಅಭಿಷೇಕ ಮಾಡುವ ಮೂಲಕವಾಗಿ, ಭಗವಂತನಿಗೆ ಅರಿಕೆಯನ್ನು ಕೊಡುವ ಮೂಲಕವಾಗಿ, ಆ ಭಗವಂತನಿಗೆ ಏನು ಉಪಚಾರಗಳನ್ನ, ಆಚಮನೆ ಮುಂತಾದ ಉಪಚಾರಗಳನ್ನ ಮಾಡುವ ಮೂಲಕವಾಗಿ ನೀರಿನಲ್ಲಿ ಭಗವಂತನ ಒಂದು ಆರಾಧನೆಯನ್ನ ಮಾಡಬೇಕು ಅಂತ ತಿಳಿಸಿ ಇನ್ನು ಉಳಿದ 3 ತಿಳಿಸ್ತಾ ಇದ್ದಾರೆ. ಸ್ತಂಡಿಲೆ ಮಂತ್ರ ಹೃದಯೈಹಿ ಭೋಗೈರಾತ್ಮಾನಮಾತ್ಮನಿ ಕ್ಷೇತ್ರಜ್ಞಂ ಸರ್ವಭೂತೇಷು ಸಮತ್ವೇನ ಯಜೇತಮಾಂ ಅಂತ.
ಸ್ತಂಡಿಲ, ಈ 9ನೇದ್ದು ಯಾವುದು ಅಂತಂತಂದ್ರೆ ಭೂಮಿಯಲ್ಲಿ ಹೇಗೆ ಮಾಡಬೇಕು, ಸ್ತಂಡಿಲವನ್ನ ಬರಿಬೇಕು. ಸ್ತಂಡಿಲವನ್ನ ಬರೆದು ಅದರಲ್ಲಿ ಭಗವಂತನ ಪೂಜೆಯನ್ನ ಮಾಡಬೇಕು. ಮಂಡಲವನ್ನ ಹಾಕಬೇಕು, ಭಗವಂತನ ಬಿಂಬವನ್ನ ಹಾಕಬೇಕು. ಬಿಂಬಗಳನ್ನ ಹಾಕಿ ಅಲ್ಲಿ ನಾವು ಯಾವಾಗ ಮಂಡಲವನ್ನು ಹಾಕ್ತೇವೆ, ಬಿಂಬವನ್ನ ಹಾಕ್ತೇವೆ, ಅಲ್ಲಿ ಭಗವಂತನ ಸನ್ನಿಧಾನ ಬಂದು ಬಿಡ್ತದೆ. ಹಾಗಾಗಿ ಚಕ್ರಾಬ್ಜ ಮಂಡಲ, ಸರ್ವತೋಭದ್ರ ಮಂಡಲ, ಅನೇಕ ಮಂಡಲಗಳಿವೆ. ನರಸಿಂಹ ಮಂಡಲ, ಆ ನರಸಿಂಹ ಯಂತ್ರ, ಇನ್ನು ಅದೇ ರೀತಿಯಾಗಿ ಆ ಭಗವಂತನ ಬಿಂಬಗಳ ಒಂದು ಚಿತ್ರಣವನ್ನ ಹಾಕಿ ಭಗವಂತನ ಆರಾಧನೆಯನ್ನ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಆತ್ಮನಲ್ಲಿ ಹೇಗೆ ಮಾಡಬೇಕು ಅಂತಂದ್ರೆ, ಆತ್ಮನಲ್ಲಿಯೂ ಕೂಡ ಭೋಗೈರಾತ್ಮಾನಮಾತ್ಮನಿ, ನಮಗೆ ಯಾವುದೇ ರೀತಿಯಾದ ಕೊರತೆ ಬರದೇ ಇರೋ ರೀತಿಯಲ್ಲಿ, ಯಾವುದೇ ರೋಗ ರುಜಿನಗಳು ಬರದೇ ರೀತಿಯಲ್ಲಿ ನಮ್ಮ ಶರೀರವನ್ನ ನಾವು ಕಾಪಾಡಿಕೊಳ್ಬೇಕು ಅಂತ ತಿಳಿಸುವ ಮೂಲಕವಾಗಿ ಈ ರೀತಿಯಾಗಿ ಭಗವಂತನ ಒಂದು ಆರಾಧನೆಯನ್ನ ಮಾಡಬೇಕು ಅಂತ ತಿಳಿಸಿ, ಇನ್ನು ಸಕಲ ಭೂತಗಳಲ್ಲಿ ಹೇಗೆ ಮಾಡಬೇಕು ಅಂತಂದ್ರೆ, ಕ್ಷೇತ್ರಜ್ಞಂ ಸರ್ವಭೂತೇಶು, ಸಕಲ ಭೂತ ಪದಾರ್ಥಗಳಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಎನ್ನುವಂತಹ ಭಾವನೆಯಿಂದ ಸಮಸ್ತ ಚರಾಚರದಲ್ಲಿ ಭಗವಂತನ ಒಂದು ಪೂಜೆಯನ್ನ ಮಾಡಬೇಕು. ಯಾಕೆ ಅಂತಂದ್ರೆ, ಆ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅಂತ. ಕ್ಷೇತ್ರಜ್ಞ ಅಂದ್ರೆ ಏನು ಅಂತಂದ್ರೆ, ಸಕಲ ಪದಾರ್ಥಗಳಲ್ಲಿ ಒಳಗಡೆ ಹೊರಗಡೆ ಸರ್ವತ್ರ ವ್ಯಾಪ್ತನಾಗಿ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎನ್ನುವಂತಹ ಶ್ರುತಿಯ ಸಾರವನ್ನು ತಿಳಿಸ್ತದೆ ಈ ಕ್ಷೇತ್ರಜ್ಞ ಎನ್ನುವಂತಹ ಶಬ್ದ. ಹಾಗಾಗಿ ಅಂತಹ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲ ಕಡೆಯೂ ಕೂಡ ವ್ಯಾಪ್ತನಾಗಿರ್ತಕ್ಕಂಥವನು ಯಾವನೋ ಅವನೇ ಕ್ಷೇತ್ರಜ್ಞನಾಗ್ತಾನೆ. ಅಂತಹ ಕ್ಷೇತ್ರಜ್ಞನ ಪೂಜೆಯನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ಕೃಷ್ಣ ಆ ಉದ್ಧವನಿಗೆ ತಿಳಿಸಿ ಕೊನೆಗೆ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಸ್ಥಾನಗಳಲ್ಲಿ ಪೂಜೆಯನ್ನ ಮಾಡಿ ಕೊನೆಗೆ ನೀನು ಮಾಡಬೇಕಾದಂತಹದ್ದೇನು ಅಂತಂತಂದ್ರೆ ಉಪಾಸನೆಯನ್ನ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದ್ರೆ, ಮಾಮೇಕಮೇವ ಶರಣಂ ಆತ್ಮಾನಂ ಸರ್ವದೇಹಿನಾಂ ಯಾಯಿ ಸರ್ವಾತ್ಮ ಭಾವೇನ ಯಸ್ಮಿನ್ನಸ್ತು ಕುತೋ ಭಯಂ. ಎಲ್ಲ ದೇವತೆಗಳನ್ನ ಉಪಾಸನೆ ಮಾಡೋದಕ್ಕಿಂತ ಕೇವಲ ನನ್ನನ್ನೊಬ್ಬನನ್ನ ಉಪಾಸನೆ ಮಾಡಿದ್ರೆ ಸಾಕು. ಎಲ್ಲ ದೇವತೆಗಳನ್ನ ಮಾಡಿದ್ರೆ ನಿನಗೇನು ಬೇರೆ ಬೇರೆ ಒಬ್ಬೊಬ್ಬ ದೇವತೆಗಳು ಒಂದೊಂದನ್ನ ಕೊಡ್ತಾರೆ, ಆದ್ರೆ ಎಲ್ಲವನ್ನ ಕೊಡುವಂತಹ ಒಬ್ಬ ದೇವತೆ ಅಂದ್ರೆ ನಾನು. ನನ್ನನ್ನ ಉಪಾಸನೆಯನ್ನ ಮಾಡ ನೀನು ಮಾಡೋದ್ರಿಂದ ನಿನಗೆ ಏನು ಬೇಕೋ ಆ ಎಲ್ಲವನ್ನೂ ಕೂಡ ನಾನು ನಿನಗೆ ಕರುಣಿಸ್ತೇನೆ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ತಿಳಿಸಿ ಮುಂದೆ ಅಷ್ಟೇ ಅಲ್ಲದಲೇನೆ ಇಷ್ಟು ಉದ್ಧವನಿಗೆ ಉಪದೇಶವನ್ನ ಮಾಡಿ ಕೊನೆಗೆ ಹೇಳ್ತಾ ಇದ್ದಾನೆ, ನನ್ನ ಒಂದು ಹೋಗುವಂತಹ ಕಾಲ ಬಂದಿದೆ, ಅವತಾರ ಸಮಾಪ್ತಿಯನ್ನು ನಾನು ಮಾಡಬೇಕು. ಈಗಾಗಲೇ ಕೃಷ್ಣನಿಗೆ ಎಷ್ಟು ವರ್ಷ ಅಂತಂದ್ರೆ 106 ವರ್ಷ ಆಗಿರ್ತದೆ. ಆಗ 104 ವರ್ಷ ಇದ್ದಾಗಲೇನೆ ಬ್ರಹ್ಮಾದಿ ದೇವತೆಗಳು ಬಂದು ಕೇಳ್ತಾರೆ, ಸ್ವಾಮಿ ಅವತಾರ ಸಮಾಪ್ತಿಯನ್ನ ಮಾಡಬೇಕು ಬಾ ಅಂತ ಕೇಳಿದಾಗ ಆಗ ಕೃಷ್ಣ ಬರ್ತೇನೆ ಅಂತ ಹೇಳ್ತಾನೆ. ಬರ್ತೇನೆ ಅಂತ ಹೇಳಿ ಅವನಿಗೆ ಅವತಾರ ಸಮಾಪ್ತಿಯನ್ನ ಮಾಡಿ ಪರಂಧಾಮಕ್ಕೆ ಹೋಗ್ಲಿಕ್ಕೆ 2 ವರ್ಷ ಬೇಕಾಗ್ತದೆ. ಯಾಕೆ ಅಂದ್ರೆ ಆಗ ಉದ್ಧವನಿಗೆ ಉಪದೇಶವನ್ನ ಮಾಡ್ತಾನೆ, ಹೇಳ್ತಾನೆ, ಇದನ್ನೆಲ್ಲ ಮುಂದೆ ನಿನಗೆ ಮೈತ್ರೇಯರು ಸಿಗ್ತಾರೆ, ಅವರಿಗೆ ನೀನು ಇದನ್ನೆಲ್ಲವನ್ನ ಕೂಡ ನೀನು ಹೇಳಬೇಕು. ವಿದುರ ಸಿಗ್ತಾನೆ, ಆ ವಿದುರನಿಗೆ ಇದನ್ನೆಲ್ಲವನ್ನು ಕೂಡ ನೀನು ಹೇಳಬೇಕು ಅಂತ ಆ ಉದ್ಧವನಿಗೆ ಹೇಳ್ತಾರೆ. ಹೇಳಿಬಿಟ್ಟು ಕೃಷ್ಣ ತನ್ನ ಅವತಾರ ಸಮಾಪ್ತಿಯನ್ನ ಮಾಡಿಸ್ಬೇಕು. ಹೇಗೆ ಜರಾವ್ಯಾಧ ಬರ್ತಾನೆ, ಅಲ್ಲಿ ಕೃಷ್ಣ ಒಂದು ಮರದ ಕೆಳಗಡೆ ಮಲಗಿದ ಸಂದರ್ಭದಲ್ಲಿ ಜರಾವ್ಯಾಧ ನೋಡ್ತಾನೆ, ಕಾಲನ್ನ ನೋಡಿದಾಗ ಕಾಲಿನ ಮೇಲೆ ಕಾಲನ್ನ ಇಟ್ಕೊಂಡಿರ್ತಾನೆ. ಅದು ಒಳ್ಳೆ ಜಿಂಕೆ ಕಣ್ಣನ್ನು ಕಾಣ್ತದೆ, ಯಾವುದೋ ಜಿಂಕೆ ಇದೆ ಅಂತ ಬಾಣವನ್ನ ಬಿಡ್ತಾನೆ, ಕಾಲಿಗೆ ಬಾಣ ನೀಡ್ತದೆ. ಆಗ ಭಗವಂತ ತನ್ನ ಚತುರ್ಭುಜಗಳಿಂದ ಶಂಖ ಚಕ್ರ ಗದಾ ಪದ್ಮಗಳನ್ನ ಧರಿಸಿ ಮುಂದೆ ಬರ್ತಾನೆ. ನೋಡಿದ ತಕ್ಷಣ ಆ ಜರಾವ್ಯಾಧನಿಗೆ ಆಶ್ಚರ್ಯ ಆಗಿ ಭಯ ಆಗಿ ಆ ಭಗವಂತನ ಹತ್ರ ಹೋಗಿ ಪಶ್ಚಾತ್ತಾಪ ಪಡ್ತಾನೆ, ಸ್ವಾಮಿ ನಿನ್ನ ಕಾಲಿಗೆ ನಾನು ಹೊಡೆದ್ಬಿಟ್ನ ಬಾಣ ಅಂತ. ಆಗ ಆ ಕೃಷ್ಣ ಹೇಳ್ತಾನೆ, ನೀನೇನು ನನ್ನ ಕಾಲಿಗೆ ಬಾಣವನ್ನು ಹೊಡೆದಿಲ್ಲ, ನಾನೇ ನಿನ್ನ ಕೈಲೇ ಹೊಡಿಸ್ಕೊಂಡಿದ್ದಿ ಬಾಣವನ್ನ. ಯಾಕೆ, ಒಬ್ಬ ಋಷಿಗಳ ಶಾಪ ಇತ್ತು, ಆ ಶಾಪವನ್ನ ನಾನು ಸರಿಯಾಗಿ ಮಾಡಬೇಕಲ್ಲ, ಋಷಿಗಳ ಮಾತನ್ನ ನಡೆಸಿ ಕೊಡಬೇಕಲ್ಲ, ಆ ಕಾರಣದಿಂದ ನಿನ್ನನ್ನ ನಿಮಿತ್ತ ಮಾತ್ರವಾಗಿ ಇಟ್ಕೊಂಡಿದ್ದೇನೆ. ಹೇಗೆ ಅಂತಂದ್ರೆ, ಗೀತೆಯಲ್ಲಿ ಅರ್ಜುನನಿಗೆ ಭಗವಂತ ತನ್ನ ವಿಶ್ವರೂಪ ದರ್ಶನವನ್ನ ಮಾಡಿಸಿದಾಗ ಎಲ್ಲ ಭೀಷ್ಮ, ದ್ರೋಣ, ಜಯದ್ರಥ, ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರೂ ಕೂಡ ಸತ್ತಂತೆ
ಕಾಣಿಸಿದಾಗ ಎಲ್ಲರೂ ಕೂಡ ಭಗವಂತನ ಮುಖಾಗ್ನಿಯಲ್ಲಿ ಪ್ರವೇಶ ಮಾಡ್ತಾ ಇರ್ತಾರೆ. ಆ ಆಶ್ಚರ್ಯವಾದ ದೃಶ್ಯವನ್ನು ನೋಡಿ ಅರ್ಜುನ ಕೇಳ್ತಾನೆ, ಅಲ್ಲ ಇನ್ನ ಇವರೆಲ್ಲರನ್ನ ಸಂಹಾರ ಮಾಡಬೇಕಾದವ ನಾನು, ಆಗಲೇ ಅವರೆಲ್ಲರೂ ಕೂಡ ಸಮೃದ್ಧರಾದಂತೆ ಕಾಣ್ತಾ ಇದೆಯಲ್ಲ ನನಗೆ ಅಂತಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲರನ್ನ ನಾನು ಈಗಾಗಲೇ ಸಂಹಾರ ಮಾಡಿ ಆಗಿದೆ, ನೀನ್ ಮಾಡೋ ಕೆಲಸ ಏನೂ ಇಲ್ಲ. ನಿಂದೇನು ಅಂತಂದ್ರೆ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ನಿನ್ನನ್ನ ನಿಮಿತ್ತ ಇಟ್ಕೊಂಡಿದ್ದೇನೆ. ಸುಮ್ಮನೆ ಏನೋ ಒಬ್ಬ ಮುಂದೆ ಇಟ್ಕೊಂಡು ಆಟಿಗೆ ಸಾಮಾನು ಬೇಕು ನನಗೆ, ನಿನ್ನನ್ನು ಇಟ್ಕೊಂಡಿದ್ದೇನೆ ಅಷ್ಟೇ. ನಾನು ಎಲ್ಲರನ್ನು ನಾನು ಸಂಹಾರ ಮಾಡಿದ್ದೇನೆ, ಎಲ್ಲರನ್ನು ನಾನೇ ಸಂಹಾರ ಮಾಡೋದು, ಎಲ್ಲವನ್ನ ಮಾಡೋದು ನಾನೇ, ನೀನು ಕೇವಲ ನಿಮಿತ್ತ ಮಾತ್ರ ಅಂತ ಹೇಗೆ ಹೇಳ್ತಾನೋ ಅದೇ ರೀತಿಯಾಗಿ ಈ ಜರಾವಯಾಧನಿಗೂ ಕೂಡ ಕೃಷ್ಣ ನಿನ್ನನ್ನು ನಿಮಿತ್ತ ಮಾಡಿಕೊಂಡು ನಾನು ಈ ಅವತಾರ ಸಮಾಪ್ತಿಯನ್ನ ಮಾಡಿದ್ದೇನೆ. ಆಗ ಜರಾವ್ಯಾಧ ಅಂತಾನೆ, ಸ್ವಾಮಿ ನಿನಗೆ ಬಾಣ ಹೊಡೆದೆ ನನಗೆ ಪಾಪ ಬರ್ತದ ಅಂತಂದ್ರೆ, ಇಲ್ಲ, ನಿನಗೆ ಮೋಕ್ಷವನ್ನ ಕೊಟ್ಟೆ, ಅವತಾರ ಸಮಾಪ್ತಿಗೆ ನೀನು ನನ್ನ ಕೆಲ್ಸಕ್ಕೆ ಬಂದಿ, ಹಾಗಾಗಿ ನಿನಗೆ ಬೇಕಾದ ಮೋಕ್ಷವನ್ನೇ ನಾನು ಕೊಟ್ಟೆ ಅಂತ ತಿಳಿಸ್ತಾನೆ. ತಿಳಿಸ್ಬಿಟ್ಟು ಭಗವಂತನನ್ನ ನಾವು ಹೇಗೆ ತಿಳಿಬೇಕು ಅಂತಂತಂದ್ರೆ, ವೇದಗಳಿಂದ ಭಗವಂತನನ್ನ ತಿಳಿಬೇಕು. ಹೇಗೆ ಅಂತಂದ್ರೆ, ಸಂಪೂರ್ಣ ವೇದ ಭಗವಂತನನ್ನ ತಿಳಿಸ್ತದೆ. ಆದ್ರೆ ಕಾಲಕ್ಕೆ ತಕ್ಕಂತೆ ನಾವು 3 ಭಾಗವನ್ನ ಮಾಡಿದ್ದೇವೆ, ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ ಅಂತ. ಆ 3 ಕಾಂಡಗಳು ಕೂಡ ಸರಿಯಾಗಿ ಆಲೋಚನೆಯನ್ನ ಮಾಡಿದಾಗ ಭಗವಂತನನ್ನೇ ತಿಳಿಸ್ತದೆ ಅನ್ನುವಂತಹ ವಿಚಾರ ನಮಗೆ ತಿಳಿತದೆ. ಎಲ್ಲಿ ಅಂತಂದ್ರೆ, ಸುಧಾವನ್ನ ಓದಬೇಕಾದ್ರೆ ಸುಧಾದಲ್ಲಿ ಆಚಾರ್ಯರು ಪ್ರಥಮಾಧ್ಯಾಯದ 4th ಪಾದದಲ್ಲಿ, 3ಯ ಪಾದಗಳಲ್ಲಿ ವಿಸ್ತಾರವಾಗಿ ಕರ್ಮಕಾಂಡದಿಂದ ಭಗವಂತ ಹೇಗೆ ಪ್ರತಿಪಾದ್ಯ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಒಂದು ದೃಷ್ಟಾಂತವನ್ನ ಕೊಡೋದು ಅಂತಂದ್ರೆ, ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತ ಒಂದು ಕರ್ಮಕಾಂಡಗತವಾದ ಶ್ರುತಿ. ಈ ಶ್ರುತಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮ ಯಾಗವನ್ನ ಮಾಡಬೇಕು ಅಂತ ಈ ಶ್ರುತಿ ಹೇಳ್ತಾ ಇದೆ. ಆದ್ರೆ ಇದಕ್ಕೆ ಸರಿಯಾಗಿ ನಾವು ಅರ್ಥವನ್ನ ಮಾಡಿದಾಗ ಅಲ್ಲಿ ನಮಗೆ ಗೊತ್ತಾಗತ್ತೆ, ವಸಂತ ಶಬ್ದಕ್ಕೂ ಕೂಡ ಭಗವಂತನೇ ಅರ್ಥ ಅಂತ ಗೊತ್ತಾಗತ್ತೆ. ವಸಂತಿಶ್ಚ ವಸಂತತಃ ಅಂತ ಅಂದ್ರೆ, ಯಾರನ್ನ ಎಲ್ಲರೂ ಕೂಡ ಆಶ್ರಯರಾಗಿ ಎಲ್ಲರೂ ಕೂಡ ಆಶ್ರಯಿಸಿಕೊಂಡು ಇದ್ದಾರೋ ಅಂತಹವನು ವಸಂತ ಶಬ್ದ ವಾಚ್ಯ. ಜ್ಯೋತಿಷ್ಠೋಮ ಯಾಗ ಅಂತ ನಾವು ಅರ್ಥವನ್ನ ಮಾಡ್ತೇವೆ, ಆದ್ರೆ ಜ್ಯೋತಿಷ ಅನ್ನೋದಕ್ಕೆ ಬೇರೆನೇ ಅರ್ಥವನ್ನ ಇಲ್ಲಿ ಆಚಾರ್ಯ ಹೇಳ್ತಾರೆ. ಏನು ಅಂತಂತಂದ್ರೆ, ಜಾತಮೋತಂ ಜಗದ್ಯಸ್ಮಾತ್ ಜ್ಯೋತಿಷ ಪ್ರಾಣ ರೂಪತಃ. ಅಲ್ಲಿ ಜ್ಯೋತಿಷ ಅನ್ನುವಲ್ಲಿ ಜಿ ಓತಿ ಶ ಅಂತ ಇದೆ. ಜಿ ಅಂತಂತಂದ್ರೆ ಜಗತ್ತು, ಓತಿ ಅಂತಂತಂದ್ರೆ ಓತಂ ಅಂತಂದ್ರೆ ಪ್ರವಿಷ್ಟವಾಗಿದೆ ಅಂತ. ಪ್ರವಿಷ್ಟವಾಗಿದೆ ಅಂದ್ರೆ ಜಗತ್ತನ್ನ ಭಗವಂತ ಪ್ರವೇಶ ಮಾಡಿ ಶ ಅಂತ ಇದೆ. ಶಕಾರ ಪ್ರಾಣ ಆತ್ಮ ಅಂತ ಶ್ರುತಿ ಇದೆ. ಆ ಶ್ರುತಿ ಏನ್ ಹೇಳ್ತದೆ ಅಂತಂದ್ರೆ, ಚೇಷ್ಟೆಯನ್ನ ಹೇಳ್ತಾ ಇದೆ. ಪ್ರಾಣ ಅಂತಂದ್ರೆ ಚೇಷ್ಟೆಯನ್ನ ಮಾಡೋದು, ಆ ಚೇಷ್ಟೆಯನ್ನ ಹೇಳ್ತಾ ಇದೆ. ಹಾಗಾಗಿ ಜ್ಯೋತಿಷ ಶಬ್ದಕ್ಕೆ ಜ್ಯೋತಿಷ್ಠೋಮ ಯಾಗ ಅಂತ ಅರ್ಥ ಅಲ್ಲ, ಹೊರತಾಗಿ ಭಗವಂತ ಹೇಗೆ ಅಂತಂದ್ರೆ ಆ ಪ್ರಪಂಚವನ್ನ ಪ್ರವೇಶ ಮಾಡಿ ಅದರಲ್ಲಿ ಚೇಷ್ಟೆಯನ್ನ ಮಾಡ್ತಾನೆ. ಏನ್ ಚೇಷ್ಟೆ ಅಂತಾನೆ, ಮರ ಬೆಳೀತದೆ, ನದಿ ಹರಿತದೆ, ಗಾಳಿ ತಿರುಗ್ತಾ ಇರ್ತದೆ, ನಾವೆಲ್ಲರೂ ಕೂಡ ಜೀವಂತವಾಗಿರ್ತೇವೆ. ಈ ಎಲ್ಲ ಪ್ರಕ್ರಿಯೆಯನ್ನ ಪ್ರಪಂಚವನ್ನ ಪ್ರವೇಶ ಮಾಡಿ ಮಾಡ್ತಾನೆ. ಹಾಗಾಗಿ ಜ್ಯೋತಿಷ ಶಬ್ದ ವಾಚ್ಯನಾದವನು ಭಗವಂತ. ಈ ರೀತಿಯಾಗಿ ಅನೇಕ ಪದಗಳಿಂದ ಭಗವಂತ ವಾಚ್ಯ ಅನ್ನೋದನ್ನ ಆಚಾರ್ಯರು ತುಂಬಾ ಸುಂದರವಾಗಿ ಸಾಧನೆ ಮಾಡಿದ್ದಾರೆ. ಹಾಗಾಗಿ ವೇದದಿಂದ ಸಕಲ ಶಬ್ದ ವಾಚ್ಯನಾದವನು ಭಗವಂತ ಅಂತ ತಿಳ್ಕೊಳ್ಬೇಕು ಅಂತ ತಿಳಿಸಿ, ಇನ್ನು ಕೃಷ್ಣ ಕೊನೆಗೆ ತನ್ನ ಅವತಾರ ಸಮಾಪ್ತಿ ಮಾಡೋಕ್ಕಿಂತ ಮುಂಚೆ ಕಲಿಯುಗದ ಬಗ್ಗೆ ಕೆಲವು ಮಾತನ್ನ ಹೇಳಿ ಹೋಗ್ತಾನೆ ಎದುರರಿಗೆ. ಏನು ಅಂತಂದ್ರೆ, ಕಲಿಯುಗ ಹೇಗಿರ್ತದೆ ಅಂತಂದ್ರೆ, ದುಡ್ಡೇ ದೊಡ್ಡಪ್ಪ ಅನ್ನುವಂತಹ ಏನು ಕನ್ನಡದ ಒಂದು ನಾನುಡಿ ಇದೆಯಲ್ಲ, ಇದಕ್ಕೆ ನಿದರ್ಶನವಾಗಿ ಕಲಿಯುಗ ಇರ್ತದೆ. ಹೇಗೆ ಅಂತಂದ್ರೆ, ಸ್ಥೇಯಂ ಹಿಂಸಾಂಡತಂ ದಂಬಃ ಕಾಮಕ್ರೋಧ ಸ್ಮಯೋದ್ ಮದಃ ಭೇದೋ ವೈರಮವಿಶ್ವಾಸಃ ಸಂಸ್ಪರ್ಧಾ ವ್ಯಸನಾನಿ ಚ ಏತೆ ತ್ರಯೋದಶನರ್ಥಾಃ ಅರ್ಥಮೂಲ ಮತಾಂಡ್ರುನಾಂ. ಯಾರ ಹತ್ರ ದುಡ್ಡಿರ್ತದೋ ಅವನೇನೇ ಒಳ್ಳೆ ಆಚಾರಶೀಲ, ಗುಣವಂತ, ಶೀಲವಂತ, ಜ್ಞಾನಿ. ಅವನ ಮಾರ್ಗವನ್ನೇ ಎಲ್ಲರೂ ಕೂಡ ಹಿಡಿಬೇಕು ಅನ್ನುವಂತಹ ಭಾವನೆ ಈ ಕಲಿಯುಗದಲ್ಲಿ ಬರ್ತದೆ. ಇನ್ನು ಈ ದುಡ್ಡಿನ ಸರಿಯಾದ ಉಪಯೋಗವನ್ನ ಮಾಡಿದ್ರೆ ಭಗವಂತನ ಪಾದವನ್ನ ಸೇರಬಹುದು. ಒಂದು ವೇಳೆ ದುಡ್ಡಿನ ಉಪಯೋಗವನ್ನ ಹೇಗೆ ಮಾಡಬೇಕು ಅನ್ನೋದು ತಿಳಿದೇ ಹೋದ್ರೆ ಆವಾಗ ಈ 13 ದೋಷಗಳು ಬರ್ತವೆ. ಏನು? ಸ್ಥೇಯ ಅಂತಂದ್ರೆ ಕಳ್ಳತನದ ಬುದ್ಧಿ ಬರ್ತದೆ. ಹಿಂಸಾ, ಬೇರೆಯವರನ್ನ ಹಿಂಸೆ ಮಾಡುವಂತ ಬುದ್ಧಿ. ಅನೃತಂ, ಸುಳ್ಳು ಹೇಳೋದು. ಡಂಬಹ, ಡಾಂಬಿಕತನೆ ಅಂದ್ರೆ ಡಂಬಾಚಾರವನ್ನ ಮಾಡುವಂತಹದ್ದು. ಕಾಮಹ ಅಂತಂದ್ರೆ ತಮಗೆ ಸಿಕ್ಕದ್ದನ್ನ ತಿನ್ನೋದು, ಸಿಕ್ಕದ್ದನ್ನ ಮಾತಾಡೋದು, ಸಿಕ್ಕಲ್ಲಿ ತಿರುಗೋದು, ತಮಗೆ ಮನಸ್ಸಿಗೆ ಬಂದಂತ ಮಾಡೋದು. ಕ್ರೋಧ, ಸಿಟ್ಟು ಬರ್ತದೆ. ಸ್ಮಯಃ ಅಂತಂದ್ರೆ
ತಾನು ಹೇಳಿದ್ದೇ ಸರಿ, ಬೇರೆ ಯಾರು ಹೇಳಿದ್ರು ಕೂಡ ತಪ್ಪು ಅನ್ನುವಂತಹ ಭಾವನೆ ಬರ್ತದೆ. ಮದ ಅಂದ್ರೆ ತಾನೇ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾದಂಥವನು ಅನ್ನುವಂತಹ ಒಂದು ಮದ ಬರ್ತದೆ. ಭೇದ, ಒಬ್ಬನ್ನ ನೋಡಿದ್ರೆ ಯಾರ ಹತ್ರ ದುಡ್ಡಿರೋದಿಲ್ಲವೋ, ದುಡ್ಡಿಲ್ಲದೆ ಇರತಕ್ಕಂಥವನ್ನ ನೋಡಿದ್ರೆ ದುಡ್ಡಿರೋವನಿಗೆ ಅವನನ್ನ ದೂರ ಇಡ್ತಾನೆ, ಇಂತಹ ಒಂದು ಜ್ಞಾನ ಬರ್ತದೆ. ವೈರಂ ಅಂತಂದ್ರೆ ಯಾರಿಗೆ ದುಡ್ಡಿರ್ತದೋ ಅಂತವರು ದ್ವೇಷವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಅವಿಶ್ವಾಸ, ದುಡ್ಡಿದ್ದವರಿಗೆ ಸಾಮಾನ್ಯ ಜನರನ್ನ ಕಂಡು ಅವರ ಮೇಲೆ ವಿಶ್ವಾಸನೇ ಇರೋದಿಲ್ಲ. ಇನ್ನು ಸಂಸ್ಪರ್ಧ, ದುಡ್ಡನ್ನ ಸ್ವಲ್ಪ ಗಳಿಸಿದ್ರೆ ಸಾಕು, ನನ್ನ ಹತ್ರ ಇಷ್ಟು ದುಡ್ಡಿದೆ, ಇವನ ಹತ್ರ ಇಷ್ಟು ದುಡ್ಡಿದೆ, ನಾನು ಇನ್ನ ಗಳಿಸ್ಬೇಕು ಅನ್ನುವಂತಹ ಒಂದು ಪೈಪೋಟಿ ಅನ್ನುವಂತಹದ್ದು ಅವನಿಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರಿಂದ ಏನಾಗ್ತದೆ ಅಂತಂದ್ರೆ ದುಡ್ಡನ್ನ ಗಳಿಸುವಂತಹ ಒಂದು ಸಾಹಸದಲ್ಲಿ ಮಾಡಬಾರದಂತಹ ಎಲ್ಲ ಚಟಗಳನ್ನು ಕೂಡ ಮಾಡೋದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಈ ರೀತಿಯಾಗಿ ಮಾಡ್ತಾ ಹೋಗ್ಬಿಟ್ರೆ ಆವಾಗ ತಾನು ಮಾಡಬೇಕಾದ ಸಾಧನೆಯನ್ನೆಲ್ಲ ಮರೆತು ಬಿಡ್ತಾನೆ. ಇದರಿಂದ ಘೋರವಾದ ಅನರ್ಥ ಅನ್ನೋದು ಆಗ್ತದೆ ಅಂತ ತಿಳಿಸಿ, ಹಾಗಾಗಿ ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಏನು ಮಾಡಬೇಕು ಅಂತ ಉದ್ಧವ ಕೇಳಿದಾಗ ಉದ್ಧವನಿಗೆ ಹೇಳ್ತಾರೆ, ಮಯ್ಯಾವೇಶಿತವಾಚಿತ್ತ ಮದ್ಧರ್ಮ ನಿರತೋಭವ. ನನ್ನಲ್ಲಿ ಮನಸ್ಸನ್ನ ಇಡು, ನಾನು ಹೇಳಿದ ನನ್ನ ಕರ್ಮಗಳನ್ನ, ನನ್ನ ಸ್ತೋತ್ರವನ್ನ, ಈ ಎಲ್ಲವನ್ನ ನೀನು ಮಾಡು, ನಿನಗೆ ಉತ್ತಮವಾದ ಮುಕ್ತಿ ಅನ್ನೋದು ದೊರೀತದೆ ಅಂತ ತಿಳಿಸಿಬಿಟ್ಟು ಆ ಕೃಷ್ಣನ ಅವತಾರವನ್ನ ಸಮಾಪ್ತಿ ಮಾಡ್ತಾನೆ. ಕೃಷ್ಣನ ಅವತಾರ ಸಮಾಪ್ತಿ ಆಗ್ಲಿಕ್ಕೇನೆ ಯಾದವರೆಲ್ಲರೂ ಕೂಡ ಸಮೃದ್ಧರಾಗ್ತಾರೆ. ಎಲ್ಲರೂ ಕೂಡ ತಮ್ಮಲ್ಲಿ ತಾವೇನೆ ಹೊಡೆದಾಡಿಕೊಂಡು ಸಾಯ್ತಾರೆ. ಹೇಗೆ ಅಂತಂದ್ರೆ ಮಹಾಪಾನಾಭಿಮತ್ತಾನಾಂ ವೀರಾನಾಂ ದೃಪ್ತ ಚೇತಸಾಂ ಕೃಷ್ಣ ಮಾಯಾ ವಿನ್ಮೂಢಾನಾಂ ಸಂಘರ್ಷ ಸಮಭೂತ್ ಅಂತ. ಅಂದ್ರೆ ಕೃಷ್ಣನ ಒಂದು ಮಾಯೆಯಿಂದ ಎಲ್ಲರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರೆ. ಪ್ರಭಾಸ ಕ್ಷೇತ್ರಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಕೃಷ್ಣ ಹೋಗೋಕ್ಕಿಂತ ಮುಂಚೆ ಅವರಿಗೆ ಹೇಳ್ತಾನೆ, ಕಾಲ ಸರಿ ಇಲ್ಲ, ಕೆಟ್ಟಿದೆ ಕಾಲ, ಯಾರೂ ಇಲ್ಲಿರಬೇಡ್ರಿ, ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನವನ್ನ ಮಾಡಿ ಎಲ್ಲರೂ ಕೂಡ ಸಾಧನೆಯನ್ನ ಮಾಡ್ರಿ ಅಂತ ಹೇಳಿರ್ತಾನೆ. ಆದ್ರೆ ಇವರು ತೀರ್ಥ ಸ್ನಾನ ಮಾಡೋದಿಲ್ಲ, ತೀರ್ಥ ಪಾನವನ್ನ ಮಾಡಿಬಿಟ್ಟು ಆ ಮತ್ತಿನಲ್ಲಿ ಹೊಡೆದಾಡೋದಕ್ಕೆ ಶುರು ಮಾಡ್ತಾರೆ. ಹೊಡೆದಾಡ್ತಾ ಎಲ್ಲರೂ ಕೂಡ ಸಂಪೂರ್ಣವಾಗಿ ಸತ್ತು ಹೋಗ್ಬಿಡ್ತಾರೆ. ಸಂಪೂರ್ಣ ಯಾದವ ಕುಲ ಅನ್ನೋದು ಅಲ್ಲಿಗೆ ನಾಶ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ತಿಳಿಸುವ ಮೂಲಕ ಮುಂದೆ ಈ ಕಲಿಯುಗ ಇನ್ನ ಹೇಗಿರ್ತದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ವಿತ್ತಮೇವ ಕಲೋನ್ರೋನಾಂ ಧರ್ಮಾಚಾರ ಕುಲಾದಯ. ಯಾರು ಧರ್ಮಾಚಾರಿಗಳು, ಯಾರು ಒಳ್ಳೆ ಕುಲಜ್ಞರು ಅಂತಂದ್ರೆ ಯಾರ ಹತ್ರ ದುಡ್ಡಿರ್ತದೋ ಅವರೇನೆ ಒಳ್ಳೆ ಕುಲಜ್ಞರು, ಅವರೇನೆ ಧರ್ಮಾಚಾರಿಗಳು ಅನ್ನುವಂತಹ ಒಂದು ಮಾತು ಬರ್ತದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಅಂತ ತಿಳಿಸಿ, ಇನ್ನು ಮತ್ತೊಂದು ಮಾತನ್ನ ಶುಕಾಚಾರ ಹೇಳ್ತಾ ಇದ್ದಾರೆ ಪರೀಕ್ಷಿತ್ ರಾಜನಿಗೆ. ಏನು ಅಂತಂದ್ರೆ ಯಾರ ಹತ್ರ ಬಲ ಇರ್ತದೋ ಅವರೇನೆ ಎಲ್ಲರನ್ನ ಆಳುವಂತಹ ರಾಜ, ಅವರೇನೆ ಸರ್ವೋತ್ತಮ ಅನ್ನುವಂತಹ ಪಟ್ಟಕ್ಕೆ ಏರ್ತಾರೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಎಲ್ಲರಿಗೂ ಕೂಡ ಬುದ್ಧಿಯನ್ನು ಹೇಳಬೇಕಾದಂತಹ ಪಂಡಿತರುಗಳೇನ್ ಮಾಡ್ತಾರೆ ಅಂತಂತಂದ್ರೆ ದಾಂಪತ್ಯೇಭಿರುಚಿ ಹೇತು ಪಾಂಡಿತ್ಯೇ ಚಾಪಲಂ ವಚಃ. ದಾಂಪತ್ಯದಲ್ಲಿ ಅವರಿಗೆ ಅತ್ಯಂತವಾದಂತಹ ರುಚಿಯನ್ನು ಕಂಡು ಬಿಡ್ತಾರೆ. ಪಾಂಡಿತ್ಯ ಅಂತಂದ್ರೆ ಬಾಯಿ ಬೆಳಕತನ, ಸಿಕ್ಕಿದ್ದನ್ನ ಮಾತಾಡೋದು, ಹರಟೆ ಹೊಡೆಯೋದು, ಗಟ್ಟಿಯಾಗಿ ಮಾತಾಡಿಬಿಟ್ರೆ ಮುಗಿದೋಯ್ತು, ಅವನೇ ಪಂಡಿತ ಅನ್ನುವಂತಹ ಮನೋಭಾವನೆಯನ್ನ ತೊಡಕೊಡ್ತಾರೆ. ಈ ರೀತಿಯಾಗಿ ಈ ಕಲಿಯುಗ ಅನ್ನೋದು ಪ್ರಾರಂಭ ಆಗ್ತದೆ ಅಂತ ಶುಕಾಚಾರ್ಯರು ಆ ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ. ಹೇಳಿದ ನಂತರ ಇಲ್ಲಿಗೆ 7 ದಿನ ಅನ್ನೋದು ಮುಗಿತದೆ. ಮುಗಿದ ನಂತರ ಪರೀಕ್ಷಿತ್ ಮಹಾರಾಜನಿಗೆ ತದನಂತರ ಆ ತಕ್ಷಕ ಎನ್ನುವಂತಹ ಸರ್ಪ ಬಂದು ಅವನಿಗೆ ಕಚ್ಚೋ ಮೂಲಕವಾಗಿ ಅವನ ಮರಣ ಅನ್ನೋದು ಆಗ್ತದೆ ಅಂತ ಇಲ್ಲಿಗೆ ಭಾಗವತವನ್ನ ಮುಗಿಸ್ತಾ ಇದ್ದಾರೆ. ಆಯ್ತ್ರಿ, 3 ದಿವಸ ಕೂತ್ ನಾವು ಕೇಳಿದ್ವಿ ಭಾಗವತ, ಇದರಿಂದ ಏನ್ ಬರ್ತು, ಏನಾಯ್ತು ಅಂತಂದ್ರೆ ಅದಕ್ಕೂ ಕೂಡ ಭಾಗವತದಲ್ಲೇನೆ ಅನೇಕ ವಿಧವಾಗಿ ಭಾಗವತದ ಸ್ತೋತ್ರವನ್ನ ಹೇಳ್ತಾ ಇದ್ದಾರೆ. ಏನು ಅಂತಂತಂದ್ರೆ ಜೀವಚ್ಚವೋ ನಿಗದಿತ ಸತು ಪಾಪಕರ್ಮ ಏನಾಶ್ರುತಂ ಶುಕ ಕಥಾ ವಚನಂ ನ ಕಿಂಚಿತ್ ದಿಕ್ತಂ ನರಂ ಪಶು ಸಮಂ ಭುವಿ ಭಾವರೂಪಂ ಏವಂ ವದಂತಿ ದಿವಿ ದೇವ ಸಮಾಜ ಮುಖ್ಯ. ಯಾರು ಶುಕಾಚಾರ್ಯರಿಂದ ಹೇಳಲ್ಪಟ್ಟ ಯಾವ ಭಾಗವತವಿದೆಯೋ, ಈ ಭಾಗವತ ಕಥಾಶ್ರವಣವನ್ನ ತನ್ನ ಜೀವನದಲ್ಲಿ ಒಂದು ಬಾರಿಯೂ ಕೂಡ ಮಾಡೋದಿಲ್ಲವೋ ಅಂತಹವನು ಭೂಲೋಕದಲ್ಲಿ ಹೇಗೆ ನೋಡ್ತಾರೆ ಅವನಿಗೆ ಅಂತಂದ್ರೆ ಜೀವಂತ ಶವದಂತೆ ನೋಡ್ತಾರೆ. ಅವನು ಜನ್ಮವನ್ನ ಪಡೆದ್ರೂ ಕೂಡ ಯಾವುದಕ್ಕೂ ಕೂಡ ಉಪಯೋಗ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅವನನ್ನ ನೋಡ್ತಾರೆ. ದೇವತೆಗಳೆಲ್ಲರೂ ಅವನಿಗೆ ಧಿಕ್ಕಾರವನ್ನ ಹಾಕ್ತಾರೆ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಇನ್ನು ಅಷ್ಟೇ ಅಲ್ಲದಲೇನೆ ಮತ್ತೊಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಇನ್ನು ಈ ಭಾಗವತವನ್ನ ಕೇಳೋದ್ರಿಂದ ಏನು ಬರ್ತದೆ, ಏನು ಫಲ ಅಂತಂದ್ರೆ, ನಿತ್ಯಂ ಭಾಗವತಂ ಯಸ್ತು ಪುರಾಣಂ ಪಠತೆ ನರಃ ಪ್ರತ್ಯಕ್ಷರಂ ಭವೇತ್ ತಸ್ಯ ಕಪಿಲಾದಾನಜಂ ಫಲಂ. ಭಾಗವತವನ್ನ ಪ್ರತಿನಿತ್ಯ ಯಾರು ಪಠನೆ ಮಾಡ್ತಾರೆ ಅಂತಹವರಿಗೆ ಕಪಿಲ ಗೋವನ್ನ ಕೊಟ್ಟಂತ, ಕಪಿಲ ಗೋ ಇವಾಗ ಭೂಲೋಕದಲ್ಲಿ ಎಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಕಾಣೋದೇ ಇಲ್ಲ ಸಾಮಾನ್ಯವಾಗಿ. ಆದ್ರೆ ಆ ಕಪಿಲ ಗೋವನ್ನ ಕೊಟ್ಟಂತಹ ಪ್ರತಿ ಒಂದು ಅಕ್ಷರಕ್ಕೂ ಒಂದು ಕಪಿಲ ಗೋವನ್ನ ಕೊಟ್ಟಂತಹ ಆ ಫಲ ಅನ್ನೋದು ಬರ್ತದೆ. ಒಂದು ಕಪಿಲ ಗೋವನ್ನ ಕೊಟ್ಟರೆ ಎಷ್ಟು ಫಲ ಅಂತಂತಂದ್ರೆ, ಅದಕ್ಕೆ ಸಾವಿರಾರು ಯಾಗಗಳನ್ನ ಮಾಡಿದ್ರೆ ಬರುವಂತಹ ಫಲ ಒಂದು ಕಪಿಲ ಗೋದಾನಕ್ಕೆ ಬರ್ತದೆ. ಹಾಗೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಕಪಿಲ ಗೋದಾನ ಅಂತಂತಂದ್ರೆ, ನಾನು ನಿನ್ನೆ ಹೇಳಿದೆ 5,76,000 ಅಕ್ಷರಗಳಿವೆ ಇದರಲ್ಲಿ. ಅಂದ್ರೆ ನೀವು 5,76,000 ಕಪಿಲ ಗೋದಾನವನ್ನ ಮಾಡಿದಂತಹ ಫಲ ನಿಮಗೆ ಬರ್ತದೆ. ಹಾಗಾಗಿ ಭಾಗವತವನ್ನ ಕೇಳಬೇಕು. ಇನ್ನು ಅಷ್ಟೇ ಅಲ್ಲ, ಕೆಲವರಿಗೆ ಅನಿಸುತ್ತೆ ನಮಗೆ ವಯಸ್ಸಾಗಿದೆ, ಕೂಡ್ಲಿಕ್ಕಾಗಲ್ಲ, ಅದಲ್ಲದೆ ಉಪನ್ಯಾಸ ಕೂತ ತಕ್ಷಣ ಆ ಕಡಿಕೆ ತೂಕಡಿಕೆ ಎಲ್ಲ ಬರ್ತವೆ, ಹಾಗಾಗಿ ನಮಗೆ ಕೇಳಿಕ್ಕಾಗೋದಿಲ್ಲ, ಏನ್ ಮಾಡಬೇಕು ಅಂತಂದ್ರೆ, ಭಕ್ತಿಯಿಂದ ಕೂತು ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ ಶೃಣಿಯಾತ್ಯಸ್ತು ಗೋಸಹಸ್ರ ಫಲಂ ಲಭೇತ್. ಭಕ್ತಿಯಿಂದ ಕೂತು ಒಂದು ಶ್ಲೋಕವನ್ನಾಗಲಿ, ಅರ್ಧ ಶ್ಲೋಕವನ್ನಾಗಲಿ, ಅಥವಾ ಶ್ಲೋಕದ ಒಂದು ಪದವನ್ನ, ಒಂದು ಅಕ್ಷರವನ್ನ ಯಾರು ಭಕ್ತಿಯಿಂದ ಕೂತು ಕೇಳ್ತಾರೋ ಅಂತವರಿಗೆ 1000 ಗೋದಾನವನ್ನ ಮಾಡಿದಂತಹ ಫಲ ಅನ್ನೋದು ಲಭಿಸ್ತದೆ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾರೂ ಕೂಡ ಚಿಂತೆಯನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ, ಕೆಲವರಿಗೆ ಮನಸ್ಸಲ್ಲಿ ಇರ್ತದೆ ಭಾಗವತವನ್ನ ಕೇಳಬೇಕು, ಭಾಗವತ ಉಪನ್ಯಾಸವನ್ನ ಮಾಡಿಸ್ಬೇಕು ಅನ್ನುವಂತಹ ಆಸೆ ಇರ್ತದೆ. ಆದ್ರೆ ಸರಿಯಾದ ಒಬ್ಬ ಪಂಡಿತ ಸಿಗೋದಿಲ್ಲ, ವ್ಯವಸ್ಥೆಗಳಿರೋದಿಲ್ಲ, ಅಥವಾ ಮಾಡಿಸಬೇಕು ಅನ್ಕೊಂಡಂತವರ ಮನೆಯಲ್ಲಿ ಏನೋ ಒಂದು ಕಷ್ಟ ಇರ್ತದೆ. ಹಾಗಾಗಿ ಅಂತ ಅವ್ರು ಏನ್ ಮಾಡಬೇಕು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಆದ್ರೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೆ ಈ ಕಾಲದಲ್ಲಿ ಆನ್ಲೈನ್ ಇದೆ, ವಿಡಿಯೋಗಳಿವೆ, ಯೂಟ್ಯೂಬ್ ಇದೆ, ಇನ್ನ ಫೇಸ್ಬುಕ್ ಇದೆ. ಇವುಗಳಲ್ಲಿ ಭಾಗವತದ ಪ್ರವಚನವನ್ನ ಸುಮಾರು ಜನ ಪಂಡಿತರುಗಳು ಮಾಡಿದ್ದಾರೆ. ಆ ಭಾಗವತದ ಉಪನ್ಯಾಸವನ್ನ ಕೇಳುವ ಮೂಲಕವಾಗಿ ಎಲ್ಲರೂ ಕೂಡ ಕೃತಕೃತ್ಯರಾಗಬೇಕು ಅಂತ ಹೇಳ್ತಾ, ಈ ಅಧಿಕ ಮಾಸ ಬೇಸಿಗೆ ಶಿಬಿರ ಪ್ರಯುಕ್ತವಾಗಿ ಭಾಗವತದ ಉಪನ್ಯಾಸವನ್ನ ಮಾಡೋದಕ್ಕೆ ನನಗೆ ಅವಕಾಶವನ್ನ ಕೊಟ್ಟಂತಹ ನನ್ನ ವಿದ್ಯಾಗುರುಗಳಾದ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ರಾಮಚಂದ್ರ ಅಭಿನ್ನ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರನಲ್ಲಿ ನನ್ನ 2 ವಾಕ್ಕುಸುಮಗಳನ್ನ ಸಮರ್ಪಣೆ ಮಾಡ್ತಾ ನನ್ನ ಉಪನ್ಯಾಸಗಳನ್ನ ಮುಗಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸ್ವಾಮಿಗಳಿಗೆ ನಾನು ಅನಂತ ನಮಸ್ಕಾರಗಳನ್ನ ಮಾಡೋ ಮೂಲಕವಾಗಿ ಇವತ್ತಿನ ಈ 3 ದಿನದ ಭಾಗವತದ ಸಂದೇಶ ಎನ್ನುವಂತಹ ಏನು ವಿಷಯವನ್ನ ಕೊಟ್ಟಿದ್ರೋ ಆ ವಿಷಯವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂ ಚೇತ್ ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ.